पर्युपासते तेषां नित्याभियुक्तानां योगक्षेमं वहाम्यहम्। चिन्तयन्तो माम् ये जना पर्युपासते तेषां नित्याभियुक्तानां योगक्षेमं वहाम्यहम्। अनन्याः चिन्तयन्तो माम् ये जना पर्युपासते तेषां नित्याभियुक्तानां योगक्षेमं वहाम्यहम्। क्या माता जी? अनन्याः चिन्तयन्तो माम् ये जना पर्युपासते तेषां नित्याभियुक्तानां योगक्षेमं वहाम्यहम्। अनन्याः चिन्तयन्तो माम् ये जना पर्युपासते तेषां नित्याभियुक्तानां योगक्षेमं वहाम्यहम्। अनन्याः चिन्तयन्तो माम् ये जना पर्युपासते तेषां नित्याभियुक्तानां योगक्षेमं वहाम्यहम्। अनन्य ಅನನ್ಯಾಹ ಅನ್ಯ ಗುರಿ ಇಲ್ಲದೆ. ಅನ್ಯ ಗುರಿ ಇಲ್ಲದೆ ಅಂದರೆ ಕೃಷ್ಣನ ಬಿಟ್ಟು ಬೇರೆ ಗುರಿ ಇಲ್ಲದೆ, ಅಥವಾ ಬೇರೆ ಮನಸ್ಸು ಇಲ್ಲಿ ಅಲ್ಲಿ ಹೋಗದೆ, ಮನಸ್ಸು ಇಲ್ಲಿ ಅಲ್ಲಿ ಹೋಗದೆ ಅನನ್ಯ ಚಿಂತೆಯಂತೋ ಮಾಂ ಚಿಂತೆಯಂತಹ. ಚಿಂತೆಯಂತಹ ಅಂದರೆ ಯಾರು ಕೃಷ್ಣನ ಬಗ್ಗೆ ಮನಸ್ಸು ಇಲ್ಲಿ ಅಲ್ಲಿ ಹೋಗದೆ ಮನಸ್ಸನ್ನು ಕೃಷ್ಣನ ಮೇಲೆ ಯಾರು ಕೇಂದ್ರೀಕರಿಸ್ತಾರೋ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೇ ಜನ ಪರ್ಯುಪಾಸತೆ. ಪರ್ಯುಪಾಸತೆ ಅಂದರೆ ಉಪಾಸತೆ ಅಂದರೆ ಆರಾಧನೆ. ಯಾರು ನನ್ನ ಪೂಜೆಯನ್ನು ಮಾಡ್ತಾ ಇದ್ದಾರೋ, ನನ್ನ ಭಕ್ತಿಯನ್ನು ಮಾಡ್ತಾ ಇದ್ದಾರೋ ತೇಷಾಂ ನಿತ್ಯ ಅಭಿಯುಕ್ತಾನಾಂ ಅವರಿಗೆ ಸದಾ ಯಾರು ಸತತವಾಗಿ ನನ್ನ ಸೇವೆಯಲ್ಲಿ ತೊಡಗಿರ್ತಾರೋ, ಏನು ಮಾಡ್ತೀನಿ ನಾನು? ಯೋಗ ಕ್ಷೇಮಂ ವಹಾಮಿ ಅಹಂ. ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ. ಯೋಗಕ್ಷೇಮ ಅಂದ್ರೆ ಏನು? ಯೋಗಕ್ಷೇಮ ಅಂದರೆ ಎರಡು ರೀತಿಯಲ್ಲಿ ಪ್ರಭುಪಾದರು ಇದಕ್ಕೆ ಅರ್ಥವನ್ನು ಕೊಡ್ತಾರೆ. ಮೊದಲನೇದು, ಆ ವ್ಯಕ್ತಿಯ ಜೀವನದಲ್ಲಿ ಇರುವಂತಹ ಅವಶ್ಯಕತೆಗಳು, ಅವುಗಳನ್ನು ಕ್ಷೇಮ ಅಂದರೆ ರಕ್ಷಣೆ. ಸೊ ಯಾವ ಭಕ್ತ ಈ ರೀತಿ ಮನಸ್ಸು ಇಲ್ಲಿ ಅಲ್ಲಿ ಹೋಗದೆ ಕೃಷ್ಣನ ಮೇಲೆ ಕೇಂದ್ರೀಕರಿಸಿಕೊಂಡು ಸತತವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಿರ್ತಾನೋ ಅವನಿಗೆ ಕೃಷ್ಣ ಅವನ ಜೀವನದಲ್ಲಿ ಇರುವ ಅವಶ್ಯಕತೆಗಳನ್ನು ಪೂರೈಸ್ತಾನೆ ಮತ್ತೆ ಅವನಿಗೆ ರಕ್ಷಣೆಯನ್ನು ಕೊಡ್ತಾನೆ. ಇದು ಒಂದರ್ಥ. ಇನ್ನೊಂದರ್ಥ, ಅವನ ಬಳಿ ಏನು ಇಲ್ಲವೋ ಅದನ್ನ ಕೊಡ್ತಾನೆ, ಅವನ ಬಳಿ ಏನಿದೆಯೋ ಅದನ್ನ ರಕ್ಷಿಸ್ತಾನೆ. ರಕ್ಷಣೆ
ಅಂದ್ರೆ ಎರಡು ತರಹದ ರಕ್ಷಣೆ, ಒಂದು ಭೌತಿಕ ರಕ್ಷಣೆ, ಇನ್ನೊಂದು ಆಧ್ಯಾತ್ಮಿಕ ಅಂತ ಹೇಳೋದಕ್ಕಿಂತ ಭಕ್ತಿಯ ಸಂರಕ್ಷಣೆ. ಸೊ ಇದನ್ನ ಸರಳವಾದ ಮಾತಿನಲ್ಲಿ ಹೇಳ್ಬೇಕಂದ್ರೆ, ಯಾರಿಗೆ ಜೀವನದಲ್ಲಿ ಕೃಷ್ಣನ ಬಿಟ್ರೆ ಬೇರೆ ಯಾರು ಇಲ್ವೋ ಅಂಥವರ ಜೀವನವನ್ನ ಕೃಷ್ಣ ನಡೆಸ್ತಾನೆ. ಇಷ್ಟೇ ಸರಳವಾದ ಮಾತಿನಲ್ಲಿ ಹೇಳ್ಬೇಕಂದ್ರೆ, ಯಾರಿಗೆ ಕೃಷ್ಣನನ್ನ ಬಿಟ್ಟು ಬೇರೆ ಯಾರು ಇಲ್ವೋ ಜೀವನದಲ್ಲಿ ಅವರ ಜೀವನವನ್ನ ಕೃಷ್ಣ ತಾನೇ ಸ್ವಯಂ ನಿಯಂತ್ರಿಸ್ತಾನೆ, ನಡೆಸ್ತಾನೆ. ಇವಾಗ ಮೊದಲ ಪ್ರಶ್ನೆ ನಮಗೆ ಮನಸ್ಸಿಗೆ ಬರಬೇಕು, ಅಂದ್ರೆ ಅಥವಾ ಪ್ರಶ್ನೆ ಬರುತ್ತೆ ಇವಾಗ, ನಮಗೆ ನಮ್ಮ ಜೀವನವನ್ನ ನಾವೇ ನಡೆಸಿದ್ರೆ ಒಳ್ಳೇದು, ಕೃಷ್ಣ ನಡೆಸಿದ್ರೆ ಒಳ್ಳೇದು? ಕೃಷ್ಣ ನಡೆಸಿದ್ರೆ ಒಳ್ಳೇದು. ಎಷ್ಟು ಭಕ್ತರು ನಿಮ್ಮ ಜೀವನವನ್ನ ನೀವು ನಡೆಸೋದನ್ನ ನಿಲ್ಸಕ್ಕೆ ಸಿದ್ಧರಾಗಿದ್ದೀರಾ? ಪ್ರಶ್ನೆ ಅದು. ಕೃಷ್ಣ ನಡೆಸ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಜೀವನವನ್ನ ನಾವು ನಡೆಸೋದು ನಿಲ್ಸಿದ್ರೆ ತಾನೇ ಅವನು ಮಾಡಕ್ಕಾಗೋದು ಏನಾದ್ರು. ಎಷ್ಟು ಭಕ್ತರು ಇಲ್ಲಿ ಸಿದ್ಧರಾಗಿದ್ದೀರಾ? ನಿಮ್ಮ ಜೀವನವನ್ನ ನೀವು ನಡೆಸೋದು ಬಿಟ್ಟು ಕೃಷ್ಣನ ಕೈನಲ್ಲಿ ಕೊಡಕ್ಕೆ ಎಷ್ಟು ಭಕ್ತರು ಸಿದ್ಧರಾಗಿದ್ದೀರಾ? ಇದರ ಅರ್ಥ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳ್ತೀನಿ. ಗಾಡಿ ಪಂಚರ್ ಆಯ್ತು, ಏನ್ ಮಾಡ್ಬೇಕು ಪೂಜಾರಿ ಪ್ರಭು? ಮೆಕ್ಯಾನಿಕ್ ಬರ್ತಾರಾ? ನಾವು ಹೋಗ್ಬೇಕು, ನಾವು ಮೆಕ್ಯಾನಿಕ್ ಹತ್ರ ಹೋಗ್ಬೇಕು. ಇವಾಗ ಇದು ನಾನು ನನ್ನ ಜೀವನವನ್ನ ನಡೆಸ್ತಾ ಇರೋದು, ಕೃಷ್ಣ ನನ್ನ ಜೀವನವನ್ನ ನಡೆಸ್ತಾ ಇರೋದು. ಇವಾಗ ಈ ಉದಾಹರಣೆ, ಗಾಡಿ ಪಂಚರ್ ಆಯ್ತು, ನನ್ನ ಗಾಡಿನ ಮೆಕ್ಯಾನಿಕ್ ಹತ್ರ ಕರ್ಕೊಂಡು ಹೋದ್ರೆ ನನ್ನ ಜೀವನವನ್ನ ನಾನು ನಡೆಸ್ತಾ ಇದ್ದೀನೋ ಕೃಷ್ಣ ನಡೆಸ್ತಾ ಇದ್ದಾನೆ? ಅದಕ್ಕೆ ಇದು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಆದರೆ ಸುಲಭ ಅಲ್ಲ. ಓಕೆ, ಇದಕ್ಕೆ ಸ್ವಲ್ಪ ಉದಾಹರಣೆಗಳನ್ನ ಕೊಟ್ಟು ಅರ್ಥ ಮಾಡ್ಕೊಳ್ಳೋಣ. ಇದರ ಮೂಲ ಉದ್ದೇಶ ಇದು, ಕೃಷ್ಣ ನಮ್ಮನ್ನ ಜೀವನವನ್ನ ನಡ್ಸಕ್ಕೆ ಸಿದ್ಧನಾಗಿದ್ದಾನೆ. ನಾವು ನಮ್ಮ ಜೀವನದ ಕಿಲ್ಲಿಯನ್ನ ಅವನ ಕೈಗೆ ಕೊಡಬೇಕು. ಆದರೆ ಅದು ಕೊಡೋದು ಅಷ್ಟು ಸುಲಭ ಪ್ರಕ್ರಿಯೆ ಅಲ್ಲ. ಇಲ್ಲ. ಇವಾಗ ಸ್ವಲ್ಪ ಉದಾಹರಣೆಗಳನ್ನ ತಗೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಭಕ್ತರು ತಮ್ಮ ಜೀವನದಲ್ಲಿ ಯಾವ ರೀತಿ ಜೀವನ ನಡೆಸಿದ್ರೆ ಈ ಒಂದು ಯೋಗ್ಯತೆ, ಕೃಷ್ಣ ನಮ್ಮ ಜೀವನವನ್ನ ನಡೆಸೋ ಒಂದು ಯೋಗ್ಯತೆ ನಮಗೆ ಲಭ್ಯವಾಗುತ್ತೆ. ಯಾಕಂದ್ರೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಅನನ್ಯ ಚಿಂತೆಯಂತೋಮ, ಯಾರು ಬೇರೆ ಇಲ್ಲಿ ಮನಸ್ಸನ್ನ ಮಾಡದೆ ಅಥವಾ ಅವ್ರ ಕಡೆ ಇವ್ರ ಕಡೆ ನೋಡದೆ ಕೇವಲ ಕೃಷ್ಣನ ಮೇಲೆ ಅವಲಂಬಿತರಾಗಿದ್ದು ಕೃಷ್ಣನ ಸೇವೆಯಲ್ಲಿ ಮಾತ್ರ ತೊಡಗಿರೋವರ ಜೀವನವನ್ನ ಕೃಷ್ಣ ನಡೆಸ್ತಾನೆ. ಸೊ ಮೊದಲ ಕಂಡೀಷನ್ ಅಂದ್ರೆ, ನಮ್ಮ ಜೀವನದಲ್ಲಿ ನಮಗೆ ಬೇರೆ ಏನೋ ಸಾಧನೆ ಮಾಡೋ ಆಸೆ ಇರಬಾರ್ದು. ಮೊದಲನೇದು, ಫಸ್ಟ್ ಕಂಡೀಷನ್ ಇದಕ್ಕೆ. ನನ್ನ ಜೀವನದಲ್ಲಿ ನಾನು ಹಣ ಸಂಪಾದನೆ ಮಾಡಬೇಕು, ನಾನು ದೊಡ್ಡ ಮನುಷ್ಯ ಆಗಬೇಕು, ನಾನು ಮನೆ ಕಟ್ಟಬೇಕು, ನಾನು ಇನ್ನೊಂದು ಮಾಡಬೇಕು, ನಾನು ಮತ್ತೊಂದು ಮಾಡಬೇಕು. ಯಾವ್ದಕ್ಕೋಸ್ಕರ ಇವೆಲ್ಲ ಮಾಡಬೇಕು? ಮನೆ ಯಾಕಪ್ಪ ಕಟ್ತಾರೆ? ಯಾರಿಗೆ ಮನೆ ಕಟ್ತಾನೆ? ಯಾರು ಮನೆ ಕಟ್ಕೋತಾ ಇದಾರೆ ಅವ್ರಿಗೋಸ್ಕರ. ಯಾರಿಲ್ಲಿ ಸರಿ ಪ್ರಭು ಸೈಟ್ ತಗೊಳ್ಳಿ, ನಾನು ಕೃಷ್ಣನ್ಗೋಸ್ಕರ ಮನೆ ಕಟ್ಕೊಡ್ತೀನಿ. ಭಿಕ್ಷೆ ಬೇಡರೆ 10 ರೂಪಾಯಿ ಕೊಡ್ತಾರೆ, ಹೋಗಿ ತಗೊಳ್ಳಿ ಸಾಕು, ಮುಂದೆ ಹೋಗಿ ಅಂತ. ನೋಡಿ, ಇದು ವಿಷಯ ಎಷ್ಟು ಗಂಭೀರವಾದದ್ದು ಅಂದ್ರೆ, ನಾವು ಅನ್ಕೊಂಡಿದೀವಿ ನಮ್ಮ ಹತ್ರ ಇರೋ ಹಣ ನಮಗೆ ಉಪಯೋಗಿಸಕ್ಕೆ ಇರೋದು ಅಂತ. ಇವಾಗ ಒಂದು ಮನೆ ತಗೋಬೇಕಂದ್ರೆ ಎಷ್ಟಪ್ಪ ಖರ್ಚಾಗತ್ತೆ? ಅಥವಾ ಒಂದು ಸೈಟ್ ತಗೊಂಡು ಕಟ್ಟಬೇಕು ಅಂದ್ರೆ ಎಷ್ಟು ಖರ್ಚಾಗತ್ತೆ ಇವತ್ತು ಹುಳಿಮಾವನಲ್ಲಿ? ಸಾಕಾ? 1 ಕೋಟಿ ಸಾಕಾ? ಸಿಂಪಲ್. ಎಲ್ಲಿ 30-40 ಸೈಟ್ ಹುಳಿಮಾವನಲ್ಲಿ ಎಷ್ಟು ಇವತ್ತು?
10,000 per ಸ್ಕ್ವೇರ್ ಫುಟ್. ಬರೀ ಸೈಟ್ ತಗೊಳಕ್ಕೆ 1,20,00,000. ಹೌದಾ ಕಾರ್ತಿಕ್ ಪ್ರಭು, ಕರೆಕ್ಟಾ? ಏನು ಅಂದಾಜ್ ಮೇಲೆ ಹೇಳ್ತಾ ಇದೀನಿ. ಇವಾಗ ಅದಕ್ಕೆ ಕಟ್ಟೋದಕ್ಕೆ ಇನ್ನೊಂದು 30 ಲಕ್ಷ. ಸುಮ್ಮನೆ ಕೈ ಹಾಕಿದ್ರೆ 1.5 ಕೋಟಿ. ಸುಮ್ಮನೆ ಕೈ ಹಾಕಿದ್ರೆ ಅದು 1000 ಸ್ಕ್ವೇರ್ ಫುಟ್. ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ಹೇಳ್ತಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಇಲ್ಲ. ಹುಳಿ ಮಾವನಲ್ಲಿ ಬರೀ ಗ್ರೌಂಡ್ ಫ್ಲೋರ್ ಮನೆ ಯಾವ್ದಾರು ಸಿಗುತ್ತಾ? ಸೊ ಸುಮ್ಮನೆ ಕೈ ಇಟ್ಟರೆ 1.5 ಕೋಟಿ, 2 ಕೋಟಿ. ಯಾರಿಗೋಸ್ಕರ? ನನಗೋಸ್ಕರ. ಎಷ್ಟು ಜನ ಆ 2 ಕೋಟಿಯನ್ನ ತಮಗೋಸ್ಕರ ಉಪಯೋಗಿಸ್ಕೊಡದೆ ಕೃಷ್ಣನ್ಗೆ ಕೊಡಕ್ಕೆ ಸಿದ್ಧರಾಗಿದ್ದಾರೆ? ಓಕೆ, ಇದು ಬಿಡಿ, ತುಂಬಾ ಜಾಸ್ತಿ ಪ್ರಭು. 2 ಕೋಟಿ ಎಲ್ಲ ಹೇಳಿದ್ರೆ ನಾವ್ ಏನ್ ಮಾಡೋಣ? ಆಯ್ತು, ತೊಂದರೆ ಇಲ್ಲ. ಇವಾಗ ಈ ಅನನ್ಯ ಭಕ್ತರು ಅಂದ್ರೆ ಯಾರು ಅಂದ್ರೆ, ಅವ್ರಿಗೆ ಜೀವನದಲ್ಲಿ ಬೇರೆ ಉದ್ದೇಶ ಇಲ್ಲ. ಉದ್ದೇಶ ಒಂದೇ, ಏನು? ಕೃಷ್ಣನ ಸಂತೃಪ್ತಿ. ಅವ್ರಿಗೆ ತಮ್ಮ ಜೀವನದಲ್ಲಿ ಏನು ಮಾಡಕ್ಕಿಂತ ಮುಂಚೆನೂ ಮೊದಲು ಕೃಷ್ಣನ ಯೋಚನೆ ಬರುತ್ತೆ, ತಮ್ಮ ಯೋಚನೆ ಬರಲ್ಲ. ನನಗೆ, ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ ಇಲ್ಲ, ಯೋಚನೆನೇ ಬರಲ್ಲ. ಗೃಹಸ್ಥರಾಗಿದ್ರು ಸರಿ, ಯಾವ ಆಶ್ರಮದಲ್ಲಿದ್ರು ಸರಿ, ಅವ್ರಿಗೆ ಮೊದಲು ಜೀವನದಲ್ಲಿ ಬರೋ ಯೋಚನೆ ಕೃಷ್ಣ. ಹೊಸ ಬಟ್ಟೆ ತಗೊಳ್ತಾ ಇದ್ರೆ ಏನ್ ಯೋಚನೆ ಮಾಡ್ತಾರೆ? ಏನ್ ಯೋಚನೆ ಮಾಡ್ತಾರೆ ಅವರು? ಕೃಷ್ಣನಿಗೆ ತಗೋಬೋದಾ ಅಂತ ಯೋಚನೆ ಮಾಡ್ತಾರೆ. ನನಗ್ ತಗೋಬೇಕು ಅಂತ ಅವ್ರ ಅಂಗಡಿಗೆ ಹೋಗಲ್ಲ. ಇದು ಅನನ್ಯ ಚಿಂತೆ ಅಂತಮ್ಮ. ಅನನ್ಯ ಚಿಂತೆ ಅಂದ್ರೆ ಬೇರೆ ಯೋಚನೆನೇ ಇಲ್ಲ, ಬೇರೆ ಯೋಚನೆ ಇಲ್ಲ ಮನಸ್ಸಿನಲ್ಲಿ, ಬೇರೆ ಯೋಚನೆ ಇಲ್ಲ. 24 ಗಂಟೆ ಅವರ ಅಸ್ತಿತ್ವದ ಉದ್ದೇಶ ಒಂದೇ, ಕೃಷ್ಣನ ಸಂತೃಪ್ತಿ ಅಷ್ಟೇ. ಮೂರ್ಖರ ಅವರು? ಮೂರ್ಖರ? ಖಂಡಿತ ಇಲ್ಲ. ಇವಾಗ ಸ್ವಲ್ಪ ಉದಾಹರಣೆಗಳನ್ನ ತಗೊಳ್ಳೋಣ. ಭಕ್ತರು, ಈ ಅನನ್ಯ ಭಕ್ತರು ಯಾವ ರೀತಿ ಜೀವನ ನಡೆಸ್ತಾರೆ? ಇವಾಗ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಬರ್ತಾ ಇರ್ಬೋದು, ಓ ಏನೋ ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ಹೊಟ್ಟೋಗ್ಬಿಡ್ಬೇಕೇನೋ ನಾನು. ಇಲ್ಲ, ಖಂಡಿತ ಇಲ್ಲ. ಪಾಂಡವರ ಉದಾಹರಣೆಯನ್ನ ತಗೊಳ್ಳೋಣ ಮೊದಲು. ಪಾಂಡವರು ಕೃಷ್ಣನಿಗೆ ಬಹಳ ಪ್ರಿಯರಾದವರು ಅಲ್ವಾ? ಅರ್ಜುನ ಕೃಷ್ಣನ ಬಹಳ ಆಪ್ತ ಸ್ನೇಹಿತ. ಕೃಷ್ಣ ಪಾಂಡವರ ಮನೆಯಲ್ಲೇ ಇರ್ತಾ ಇದ್ದ, ಕಸಿನ್ನು. ಇವಾಗ ಈ ಪಾಂಡವರು ಕೃಷ್ಣನ ಮೇಲೆ ಅವಲಂಬಿತರಾಗಿದ್ರೋ ಇಲ್ವೋ? ಆಗಿದ್ರಲ್ವಾ? ದ್ರೌಪದಿಗೆ ದುಶ್ಯಾಸನ ಅಪಮಾನ ಮಾಡಕ್ಕೆ ಪ್ರಯತ್ನ ಮಾಡ್ತಿರುವಾಗ ಸಭೆಯಲ್ಲಿ ಆರಂಭದಲ್ಲಿ ಅವಳು ಸ್ವಲ್ಪ ನಮ್ಮ ಗುಣಲಕ್ಷಣಗಳನ್ನ ಪ್ರದರ್ಶಿಸ್ತಾಳೆ. ನಮ್ಮ ಗುಣಲಕ್ಷಣಗಳನ್ನು ಅಂದ್ರೆ ಏನು? ನಮ್ಮ ಗುಣಲಕ್ಷಣ ಅಂದ್ರೆ ನನ್ನ ಜೀವನವನ್ನ ನಾನೇ ನಡ್ಸ್ಕೋತೀನಿ, ನಾನೇ ನನ್ನನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ. ಅದು ಅವಳ ಉದ್ದೇಶವಾಗಿರ್ಲಿಲ್ಲ, ಅದು ನಮಗೆ ಪಾಠವನ್ನ ಕಲಿಸೋದಕ್ಕೆ. ಅವಳು ಹಾಗೆ ಪ್ರಯತ್ನ ಮಾಡಿದಾಗ ಏನಾಯ್ತು? ಅವಳ ಪ್ರಯತ್ನ ಫೇಲ್ ಆಯ್ತು. ಯಾವಾಗ ಅವಳ ಕೈ ಮೀರಿ ಹೋಯ್ತೋ ಪರಿಸ್ಥಿತಿ, ಅವಾಗ ಅವಳು ಏನ್ ಮಾಡಿದ್ಲು? 2 ಕೈ ಮೇಲೆತ್ಬಿಟ್ಟು ಕೃಷ್ಣ ಅಂತ ಕೂಗ್ತಾಳು. ಯಾಕೆ 2 ಕೈ ಮೇಲೆತ್ತೋದು? ಯಾಕಂದ್ರೆ ಅಲ್ಲಿ ತನಕ ಅವಳು ತನ್ನ ಸೀರೆಯನ್ನ ತನ್ನ 2 ಕೈನಲ್ಲಿ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ತನ್ನ ಶಕ್ತಿಯಿಂದ ಅದು ಸಾಧ್ಯವಿಲ್ಲ ಅಂತ ಅವಳಿಗೆ ಗೊತ್ತಾದ ತಕ್ಷಣ ಏನ್ ಮಾಡ್ತಾಳೆ? ಯಾವ ಹಿಂಜರಿಕೆ ಇಲ್ಲದೆ, ನಾನು ನನ್ನ ಸೀರೆಯನ್ನ ಬಿಟ್ರೆ ನನ್ನ ಕೈಯಿಂದ ಏನಾಗತ್ತೆ ಅನ್ನೋದು ಯೋಚನೆ ಮಾಡದೆ, ಅಥವಾ ಏನು ಆಗಲ್ಲ ಅನ್ನೋ ಭರವಸೆ ಇಟ್ಕೊಂಡು 2 ಕೈಯನ್ನು ಮೇಲೆತ್ಬಿಟ್ಟು ಅವಳು ಕೃಷ್ಣ ಅಂತ ಕೂಗ್ತಾಳೆ. ಕೃಷ್ಣ ಅಂತ ಕೂಗ್ ತಕ್ಷಣ ಆಗೋಯ್ತು. ಕೃಷ್ಣ ಸಾಕಷ್ಟು ಸೀರೆಯನ್ನು ಒದಗಿಸ್ತಾನೆ. ಇದು ಒಂದು ಮನೋಭಾವ. ಅಟ್ಲೀಸ್ಟ್ ನಮಗೆ ಕಲ್ತ್ಕೋಬೇಕಾಗಿರೋದೇನು? ಜೀವನದಲ್ಲಿ ಯಾವಾಗ್ಲಾದ್ರೂ ನಾವು ಎಲ್ಲವನ್ನ ಬಿಟ್ಟು ಕೃಷ್ಣನ ಕಡೆ ಕೈ ಎತ್ತಬೇಕು. ಯಾವಾಗ್ಲಾದ್ರೂ ಕೃಷ್ಣನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಬೇಕು. 2ನೇ ಉದಾಹರಣೆ ಪಾಂಡವರದೇ. ಈ ಯುದ್ಧ ಆದ್ಮೇಲೆ ಅಶ್ವತ್ಥಾಮ ಪಾಂಡವರನ್ನ ಮತ್ತೆ ಪಾಂಡವರ ಮೊಮ್ಮಗ ಪರೀಕ್ಷಿತನನ್ನ ಕೊಲ್ಲಬೇಕು ಅನ್ನೋ ಉದ್ದೇಶದಿಂದ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ.
ಈ ಬ್ರಹ್ಮಾಸ್ತ್ರ ಹೇಗೆ ಅಂದ್ರೆ ಇವತ್ತಿನ ತರ ನ್ಯೂಕ್ಲಿಯರ್ ವೆಪನ್ ಅಲ್ಲ, ಅಣುವಾಸ್ತ್ರ ಅಲ್ಲ. ಬ್ರಹ್ಮಾಸ್ತ್ರ ಅಂದ್ರೆ ಯಾರಿಗೆ ಉದ್ದೇಶಿಸಿ ಆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಹಾನಿ ಮಾಡುತ್ತೆ, ಬೇರೆ ಯಾರಿಗೂ ಅಲ್ಲ. ಇವಾಗ ಮೇಲಿಂದ ಒಂದು ಬಾಂಬ್ ಬಿಟ್ರೆ ಇಲ್ಲಿ ಇರೋರೆಲ್ಲರೂ ಸಾಯ್ತಾರೆ, ಆ ರೀತಿ ಅಲ್ಲ ಬ್ರಹ್ಮಾಸ್ತ್ರ. ಯಾರನ್ನ ಉದ್ದೇಶಿಸಿರ್ತಾರೋ ಅವ್ರಿಗೆ ಮಾತ್ರ ಅದು ಹೋಗೋದು. ಅಶ್ವತ್ಥಾಮ ಯಾರನ್ನ ಉದ್ದೇಶಿಸಿ ಪ್ರಯೋಗ ಮಾಡಿರ್ತಾನೆ? ಪಾಂಡವರು ಮತ್ತೆ ಪರೀಕ್ಷಿತ ಮಹಾರಾಜ. ಇನ್ನು ಪರೀಕ್ಷಿತ ಉತ್ತರೆ ಗರ್ಭದಲ್ಲಿ ಇನ್ನು ಶಿಶುವಾಗಿದ್ದ, ಮಗುವಾಗಿದ್ದ, ಇನ್ನೂ ಜನ್ಮ ಪಡ್ಕೊಂಡಿರ್ಲಿಲ್ಲ. ಪಾಂಡವರು ಕೃಷ್ಣನ ಮೇಲೆ ಪೂರ್ಣ ರೀತಿಯಲ್ಲಿ ಅವಲಂಬಿತರು. ಅಲ್ಲಿ ನೋಡ್ತಾ ಇದ್ದಾರೆ, ಆ ಬ್ರಹ್ಮಾಸ್ತ್ರ ಬರ್ತಾ ಇದೆ, ಅವ್ರೇನ್ ಮಾಡ್ತಾರೆ? ತಕ್ಷಣ ಅಸ್ತ್ರವನ್ನ ತಗೋತಾರೆ. ಅಸ್ತ್ರವನ್ನ ತಗೊಂಡು ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೃಷ್ಣನ ಕಡೆ ತಿರುಗ್ಲಿಲ್ಲ, ಕೃಷ್ಣನ್ ಕರೀಲೂ ಇಲ್ಲ. ಆದ್ರೆ ಕೃಷ್ಣ ಏನ್ ಮಾಡ್ತಾನೆ? ಕೃಷ್ಣನಿಗೆ ಗೊತ್ತು, ಇವರು ತಮ್ಮ ಅಸ್ತ್ರವನ್ನ ತೆಗೆದು ಅದು ಪ್ರಯೋಗ ಮಾಡಿ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋಷ್ಟು ಸಮಯ ಇಲ್ಲ. ಅದು ಪಾಂಡವರಿಗೆ ಗೊತ್ತಿರ್ಲಿಲ್ಲ, ಕೃಷ್ಣನಿಗೆ ಗೊತ್ತಿತ್ತು. ಕೃಷ್ಣ ಏನ್ ಮಾಡ್ತಾನೆ? ಅವರು ಕೇಳದೇನೆ ರಕ್ಷಣೆಯನ್ನ ಕೊಡ್ತಾನೆ, ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡ್ತಾನೆ. ಅವ್ರು ಕೇಳದೇನೆ. ಮೊದಲನೇ ಸನ್ನಿವೇಶದಲ್ಲಿ ದ್ರೌಪದಿ ಕೇಳಿದ್ಲು, ಎರಡನೇ ಸನ್ನಿವೇಶದಲ್ಲಿ ಕೇಳಲೂ ಇಲ್ಲ. ಇದೆಲ್ಲ ಅನನ್ಯ ಭಕ್ತರ ಗುಣಲಕ್ಷಣಗಳು. ನಾನು ಹೇಳ್ತಾ ಇದ್ದೀನಿ, ಬೇರೆ ಬೇರೆ ತರಹದ ಭಕ್ತರಿದ್ದಾರೆ. ಮೂರನೇದು ಸುಧಾಮ. ಸುಧಾಮನ ಜೀವನದ ಕಥೆ ಏನು? ಊಟ ಮಾಡಕ್ ಗತಿ ಇಲ್ಲ. ಊಟ ಮಾಡಕ್ ಗತಿ ಇಲ್ಲದೆ ಇದ್ರು ಕೂಡ ಅವನು ಕೃಷ್ಣನಲ್ಲಿ ಕೇಳಲಿಲ್ಲ, ಕೃಷ್ಣ ನನ್ನ ಜೀವನದಲ್ಲಿ ನನಗೆ ಊಟ ಕೊಡಪ್ಪ ಸಾಕು ಅಂತಾನು ಕೇಳಲಿಲ್ಲ ಅವನು. ಬೇಡ, ಕೃಷ್ಣನಲ್ಲಿ ಏನು ಕೇಳಲ್ಲ ನಾನು. ಒಂದ್ ರೀತಿಯಲ್ಲಿ ಅವನು ನನಗೆ ಬೇಡಲೇ ಬೇಡ ಅಂತ, ನನಗೆ ಯಾವ ಹಣ ಸಂಪತ್ತು ಬೇಡ. ಯಾಕೆಂದ್ರೆ ಹಣ ಸಂಪತ್ತಿದ್ರೆ ಬಂಧನಕ್ಕೆ ಕಾರಣ ಆಗತ್ತೆ, ಸಿಕ್ಕಾಕೊಂಡ್ಬಿಡ್ತೀನಿ ನಾನು ಅದರಲ್ಲಿ, ಬೇಡಲೇ ಬೇಡ. ಸರಿ, ಆಮೇಲೆ ಪಾಪ ಸ್ವಲ್ಪ ವರ್ಷಗಳಾಗತ್ತೆ. ಆಮೇಲೆ ಸುಧಾಮನ ಪತ್ನಿ ಪಾಪ ಅವಳು ಬಹಳ ನೊಂದ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯೋ, ನನ್ನ ಪತಿಗೆ ನಾನು ಸರಿಯಾಗಿ ಒಂದು ಅಡುಗೆ ಮಾಡಿ ಹಾಕಕ್ಕೂ ಆಗ್ತಾ ಇಲ್ವಲ್ಲ, ನಮ್ ಗತಿ ಯಾವ ತರ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಪತಿ ಹತ್ರ ಬಂದು ಹೇಳ್ತಾಳೆ, ಸ್ವಾಮಿ ನಿಮ್ಮ ಸ್ನೇಹಿತ ಇದ್ದಾನಲ್ಲ ಕೃಷ್ಣ, ಅವನು ದ್ವಾರಕೆಯಲ್ಲಿದ್ದಾನೆ, ದೊಡ್ಡ ಮನುಷ್ಯ ಅವನು, ನೀವು ಅವನ ಹತ್ರ ಹೋಗಿ ಹೇಳಿದ್ರೆ ಅವನು ಖಂಡಿತ ನಮ್ಮ ಪರಿಸ್ಥಿತಿಯನ್ನ ಸರಿ ಮಾಡ್ತಾನೆ, ಏನಾದ್ರು ಮಾಡ್ತಾನೆ. ಸುಧಾಮನ ಮನಸ್ಸಿನಲ್ಲಿ ಕೃಷ್ಣನ ಹತ್ರ ಹೋಗಿ ಏನಾದ್ರು ಕೇಳೋ ಪ್ರಶ್ನೆನೇ ಇರ್ಲಿಲ್ಲ. ಅವನಿಗೆ ಒಂದೇ ಯೋಚನೆ ಬರುತ್ತೆ, ಅಯ್ಯೋ ಕೃಷ್ಣ ನನ್ನ ಸ್ಕೂಲಲ್ಲಿ ನನ್ನ ಜೊತೆ ಗುರುಕುಲದಲ್ಲಿ ಓದಿದ್ದವನು, ಅವನಿಗೆ ಕೃಷ್ಣನ ಮೇಲೆ ಅಷ್ಟು ಪ್ರೀತಿ. ಅಯ್ಯೋ, ಕೃಷ್ಣನ ನೋಡಕ್ಕೆ ನನಗೆ ಅವಕಾಶ ಸಿಗ್ತಾ ಇದೆಯಾ? ಖಂಡಿತ ಹೋಗ್ತೀನಿ. ಯಾತಕ್ಕೆ ಹೋಗ್ತಾ ಇರೋದು? ಕೃಷ್ಣನ್ನ ನೋಡಕ್ಕೆ ಅವಕಾಶ ಸಿಗ್ತಾ ಇದೆ, ಹಾಗಾಗಿ ಹೋಗ್ತೀನಿ. ಕೃಷ್ಣ ಹತ್ರ ಕೇಳೋ ಯಾವ ಉದ್ದೇಶನೂ ಅವನಿಗಿರ್ಲಿಲ್ಲ. ಸರಿ, ಹೋಗ್ತಾನೆ. ಕೃಷ್ಣನು ಅವನನ್ನ ಅಷ್ಟು ಪ್ರೀತಿಯಿಂದ ಬರ್ಮಾಡ್ಕೋತಾನೆ, ಅವನ ಕಾಲ್ ತೊಳಿತಾನೆ. ಅವನಿಗೆ ರುಕ್ಮಿಣಿ ದೇವಿ ಅವನಿಗೆ ಚಾಮರವನ್ನ ಬೀಸ್ತಾಳೆ. ಅವನು ತಂದಿದ್ದಂತ ಒಣಗಿರೋ ಅವಲಕ್ಕಿಯನ್ನ ಕೃಷ್ಣ ತಿನ್ನು ಎಷ್ಟು ಅದ್ಭುತವಾದ ಆಹಾರವನ್ನ ತಂದಿದ್ಯಾ, ಗಿಫ್ಟ್ ಅನ್ನ ಕೊಟ್ಟಿದ್ಯಾ ನನಗೆ ಅಂತಾನೆ. ಇಡೀ ರಾತ್ರಿ ಮಾತಾಡ್ದ ಕೂತಿಯಾರೆ, ಮಾರನೇ ದಿನ ವಾಪಸ್ಸು ಹೊರಡ್ತಾನೆ. ಕೇಳಲಿಲ್ಲ. ಅರೆ, ಅವನ ಮನಸ್ಸಿನಲ್ಲಿ ಒಂದೇ ಚಿಕ್ಕ ಬದಲಾವಣೆ ಮಾಡ್ಕೊಂಡ. ಅವನು ಮುಂಚೆ ಇದ್ದಿದ್ದ ಮನಸ್ಥಿತಿಗೂ ಇವಾಗೂ. ಮುಂಚೆ ಅವನು ಹೇಳಿದ ನಂಗೆ ಬೇಡ, ನಂಗೆ ಏನು ಬೇಡ. ಅದೇ ಇವಾಗ ಒಂಚೂರು ಚಿಕ್ಕ ಬದಲಾವಣೆ ಮಾಡ್ಕೊಂಡ. ಅಯ್ಯೋ, ನನ್ನ ಹೆಂಡತಿ ಪಾಪ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾಳೆ, ಅದು ಅವಳ ಉದ್ದೇಶ ಏನು? ನನಗೆ ಸೇವೆ ಮಾಡೋದಕ್ಕೆ ಅಂತ. ಸರಿ ಆಯ್ತು ಕೃಷ್ಣ, ನಿನಗೆ ಇಷ್ಟ ಬಂದಂಗೆ ಮಾಡು, ನಿನಗೆ ಬೇಕಾದ್ರೆ ಕೊಡು, ಬಿಟ್ರೆ ಬಿಡು, ನಿನಗೆ ಬಿಟ್ಟಿದ್ದು. ಇವಾಗ ಏನಾಯ್ತು? ಅವನು ನನಗೆ ಬೇಡಲೇ ಬೇಡ ಇಂದ ಅವನು ಏನಕ್ಕೆ ಬಂದ? ಬೇಕಾದ್ರೆ ಕೊಡು. ಕೃಷ್ಣ ಕಾಯ್ತಾ ಇದ್ದ ಇದಕ್ಕೆ, ಒಂದು ಚೂರು ಅವಕಾಶ ಕೊಟ್ಟ ಭಕ್ತ ಅಂತ ಕೃಷ್ಣ ಕಾಯ್ತಾ ಇದ್ದ. ತಕ್ಷಣ ಏನ್ ಮಾಡ್ದ? ಅವನಿಗೆ ಜೀರ್ಣಿಸ್ಕೊಳಕ್ ಆಗದೆ ಇರೋಷ್ಟು ಸಂಪತ್ತು ಕೊಟ್ಬಿಡ್ತಾನೆ. ಅರೆ, ಅವನಿಗೆ ಗೊತ್ತಿತ್ತು ಸುಧಾಮ ಈ ಸಂಪತ್ತಿಂದ ಹಾಳಾಗಲ್ಲ, ದಾರಿ ತಪ್ಪಲ್ಲ ಅಂತ. ಭಕ್ತರು ತಮ್ಮ ಜೀವನದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿ ಇದ್ರೂ ಕೃಷ್ಣನಲ್ಲಿ ಏನೂ ಕೇಳಲ್ಲ.
ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರು ಕೃಷ್ಣನಿಂದ ಏನು ಕೇಳೋದು ಇಲ್ಲ, ಏನು ಹೇಳೋದು ಇಲ್ಲ. ಹೇಳೋದು ಅಂದ್ರೆ ಏನು? ನಾವು ದೇವ್ರ ಹತ್ರ ನಿಂತ್ಕೊಳ್ಳಿ, ಕೃಷ್ಣ ನನಗೆ ಈ ಪ್ರಾಬ್ಲಮ್ ಇದೆ, ನನಗೆ ಈ ಸೊಲ್ಯೂಷನ್ ಕೇಳ್ತೀವಿ, ಹೇಳ್ಬಿಡ್ತೀವಿ. ಅನನ್ಯ ಭಕ್ತರು ಕೇಳೋದು ಇಲ್ಲ, ಹೇಳೋದು ಇಲ್ಲ. ಅವರ ಉದ್ದೇಶ ಒಂದೇ, ಕೃಷ್ಣನಿಗೆ ಸೇವೆಯನ್ನ ಹೇಗೆ ಮಾಡ್ಬೋದು ನಾನು, ಇಷ್ಟೇ. ಕೃಷ್ಣ ಇಂತಹ ಭಕ್ತರ ಜೀವನದಲ್ಲಿ ಕಾಯ್ತಾ ಇರ್ತಾನೆ. ಏನ್ ಮಾಡ್ಲಿ ನಾನು ಏನ್ ಸೇವೆ ಮಾಡ್ಲಿ ನನ್ನ ಭಕ್ತನಿಗೆ, ಏನು ಅವಕಾಶನೇ ಸಿಗ್ತಾ ಇಲ್ವಲ್ಲ. ಇದು ಕೃಷ್ಣನ ಆತಂಕ. ಕಾಯ್ತಾ ಇರ್ತಾನೆ, ಸಿಗ್ತಾ ಚಾನ್ಸು ಕೊಟ್ಬಿಡ್ತಾನೆ. ಆಮೇಲೆ ಸರಿ ಇವರೆಲ್ಲ ಮಹಾಭಕ್ತರು, ನಮಗೂ ಇವ್ರಿಗೂ ಏನು ಗೊತ್ತಾಗಲ್ಲ ನಮಗೆ. ಸರಿ, ಇನ್ನು ಕೃಷ್ಣ ಆದ್ಮೇಲೆ, ಕೃಷ್ಣ ನಂತರ ಕಲಿಯುಗದ ಪ್ರಾರಂಭದಲ್ಲಿ ಚೈತನ್ಯ ಮಹಾಪ್ರಭು ಆಗಿ ಬರ್ತಾರೆ. ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ ಮತ್ತೆ ರಾಧಾ ಇಬ್ಬರ ಏಕೀಕೃತ ರೂಪ. ಚೈತನ್ಯ ಮಹಾಪ್ರಭು ಅವತರಿಸಿದಾಗ, ಪ್ರಕಟ ಆದಾಗ ಅವರ ಜೊತೆ ಇದ್ದಿದ್ದ ಅವರ ಎಷ್ಟೊಂದು ಜನ ಭಕ್ತರು ಕೃಷ್ಣನ ಭಕ್ತರು. ಕೃಷ್ಣನೇ ಚೈತನ್ಯ ಮಹಾಪ್ರಭು ಆಗಿ ಬಂದಿದ್ದರಿಂದ ಅವರು ಕೂಡ ಮತ್ತೆ ಚೈತನ್ಯ ಮಹಾಪ್ರಭು ಜೊತೆ ಪ್ರಕಟ ಆಗ್ತಾರೆ. ಇವಾಗ ಕೃಷ್ಣನಿಗೆ ಇಂತಹ ಅನನ್ಯ ಭಕ್ತರ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ಒಬ್ರು ಹರಿದಾಸ್ ಠಾಕೂರ್ ಅಂತ ಇದ್ದಾರೆ, ನಾಮಾಚಾರ್ಯರು ಅಂತ ಕರೀತಾರೆ. ನಾಮಾಚಾರ್ಯ ಹರಿದಾಸ್ ಠಾಕೂರ್. ಈ ಹರಿದಾಸ್ ಠಾಕೂರು ಮುಸಲ್ಮಾನ ಕುಟುಂಬದಲ್ಲಿ ಹುಟ್ಟಿದಂಥವ್ರು. ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ದು, ಆದರೆ ಅವರು ಆಕ್ಚುಲಿ ನಿಜವಾಗ್ಲೂ ಬ್ರಹ್ಮದೇವರು ಅವರು ಕೃಷ್ಣನಲ್ಲಿ ಕೇಳ್ಕೊಂಡಿರ್ತಾರಪ್ಪ, ಭಗವಂತ ಒಂದು ಜನ್ಮ ನನಗೆ ಯಾವ ಜವಾಬ್ದಾರಿನೂ ಬೇಡಪ್ಪ, ನಾನು ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕು, ನನಗೇನು ಬೇಡ, ಬೇರೆ ಜವಾಬ್ದಾರಿ ಬೇಡ. ಬ್ರಹ್ಮನ ಸ್ಥಾನದಲ್ಲಿ ಕೂರಿಸ್ಬಿಟ್ಟಿದ್ಯಾ, ನನಗೆ ಒಂದು ಕ್ಷಣ ಇಲ್ಲ, ಇಷ್ಟೊಂದು ಪ್ರಾಬ್ಲಮ್, ಬ್ರಹ್ಮಾಂಡ ನಡೆಸ್ಬೇಕು ಅಂದ್ರೆ ಇದು ಅದು ಅದು ಇದು, ನನಗೇನು ಬೇಡ, ನನಗೆ ಒಂದು ಜನ್ಮ ಬರೀ ನಿನ್ನ ಹೆಸರನ್ನ ನಾಮವನ್ನು ತಗೋಬೇಕು, ನನಗೆ ಇನ್ನೇನು ಬೇಡ. ಸರಿ ಅಂದ್ಬಿಟ್ಟು ಭಗವಂತ ಅವನಿಗೆ ಬ್ರಹ್ಮನಿಗೆ ಕೃಪೆ ಕೊಟ್ಬಿಟ್ಟು ಹರಿದಾಸ ಠಾಕೂರರಾಗಿ ಬ್ರಹ್ಮ ಜನ್ಮ ತಗೋತಾನೆ ಮುಸಲ್ಮಾನ ಕುಟುಂಬದಲ್ಲಿ. ಅರೆ ಚೈತನ್ಯ ಮಹಾಪ್ರಭು ಹರಿದಾಸ ಠಾಕೂರರನ್ನ ನಾಮಾಚಾರ್ಯ ಅಂತ ಸ್ವೀಕಾರ ಮಾಡ್ತಾರೆ. ನಾಮದ ಆಚಾರ್ಯ. ಯಾಕೆ ನಾಮದ ಆಚಾರ್ಯ? ಪ್ರತಿದಿನ ಅವರು 3 ಲಕ್ಷ ಹರಿನಾಮವನ್ನ ತಗೋತಾ ಇದ್ರು. 3 ಲಕ್ಷ ಹರಿನಾಮ ಮಾಡೋದಕ್ಕೆ 22 ಗಂಟೆ ಕಾಲ ಬೇಕು. 22 ಅವರ್ಸ್ ದಿನದಲ್ಲಿ ಬರೀ ಜಪ ಅವ್ರ ಕೆಲಸ, ಇನ್ನೇನು ಇಲ್ಲ. ಊಟ ನಿದ್ದೆ ಬೇರೆ, ಸಮಯ ಸಿಕ್ಕಿದ್ರೆ ಯಾರು ಏನಾದ್ರು ಕೊಟ್ರೆ ತಿನ್ನಕ್ಕೆ, ಇಲ್ಲ ಅಂದ್ರೆ ಅದೂ ಇಲ್ಲ. ಇವಾಗ ಈ ಹರಿದಾಸ ಠಾಕೂರರನ್ನ ಅವರ ಪ್ರತಿ ಅಸೂಯೆಯನ್ನ ತೋರಿ ರಾಮಚಂದ್ರ ಖಾನ್ ಅಂತ ಇನ್ನೊಬ್ರು ಹಿಂದೂ, ಈ ಮುಸಲ್ಮಾನ ನಮ್ಮ ಧರ್ಮವನ್ನ ಹಾಳು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಹೋಗ್ಬಿಟ್ಟು ಮುಸಲ್ಮಾನ ರಾಜ ಇರ್ತಾನೆ, ನವಾಬ್, ಅವನ ಹತ್ರ ಹೋಗಿ ಹೇಳ್ತಾರೆ ಇವನು ಈ ತರ ಇದು ಮಾಡ್ತಾ ಇದ್ದಾನೆ ಅಂತ. ಎಲ್ಲ ಸುಳ್ಳು ಏನೇನೋ ತಪ್ಪು ಹೇಳ್ಬಿಟ್ಟು ನವಾಬು ಶಿಕ್ಷೆ ಕೊಡಿ, ಅವನಿಗೆ ಶಿಕ್ಷೆ ಕೊಡಿ, ಮುಸಲ್ಮಾನನಾಗಿ ಅವನು ತನ್ನ ಧರ್ಮವನ್ನ ಬಿಟ್ಟು ಹಿಂದೂ ಧರ್ಮವನ್ನ ತಗೊಂಡಿದ್ದಾನೆ, ಹಾಗಾಗಿ ಅವನಿಗೆ ಶಿಕ್ಷೆ ಕೊಡಿ. 22 ಮಾರ್ಕೆಟ್ ಅಲ್ಲಿ ಅವನಿಗೆ ಚಾವಟಿ ಏಟು. 22 ಮಾರ್ಕೆಟ್ ಅಲ್ಲಿ ಸಾಮಾನ್ಯವಾಗಿ ಚಾವಟಿ ಏಟು ಹೇಗೆ ಅಂದ್ರೆ 8 ರಿಂದ 10 ಏಟು ತಿನ್ನೋದ್ರೊಳಗೆ ವ್ಯಕ್ತಿ ಸತ್ತೋಗ್ತಾನಂತೆ. ಆಗಿನ ಕಾಲದಲ್ಲಿ ಇದ್ದಿದ್ದ ವ್ಯವಸ್ಥೆ. ಸೊ 22 ಮಾರ್ಕೆಟ್ ಅಲ್ಲಿ ಹೊಡ್ತಾ ತಿನ್ಕೊಂಡು ಬದುಕಬೇಕು ಅಂದ್ರೆ ಯಾರಿಂದ ಸಾಧ್ಯ? ಸರಿ, ಮೊದಲನೇ ಮಾರ್ಕೆಟ್ಗೆ ಹೋಗ್ತಾರೆ, ಮಾರುಕಟ್ಟೆನಲ್ಲಿ ಅಲ್ಲಿ ಹೊಡೆಯಕ್ಕೆ ಶುರು ಮಾಡ್ತಾರೆ. ಇವ್ರು ಯಾರಿಗೆ ಆದೇಶ ಸಿಕ್ಕಿದ್ರು, ಹೊಡಿತಾ ಇದಾರೆ, ಕೈಯೆಲ್ಲ ಸೋತೋಯ್ತು. ಹರಿದಾಸ ಠಾಕೂರರಿಗೆ ಏನೂ ಆಗಿಲ್ಲ. ಇವ್ರಿಗೆ ಆತಂಕ, ಅಯ್ಯಯ್ಯೋ ಇದೇನಿದು, ಇವನು ಸಾಯ್ಲಿಲ್ಲ ಅಂದ್ರೆ ರಾಜ ನಮ್ಮನ್ನೇ ಸಾಯಿಸ್ಬಿಡ್ತಾನೆ. ಸರಿ, ಇನ್ನೊಂದು ಕಡೆ ಕರ್ಕೊಂಡು ಹೋಗೋಣ, ಇನ್ನೊಂದು ಮಾರ್ಕೆಟು, ಮತ್ತೊಂದು ಮಾರ್ಕೆಟ್, ಹೀಗೆ 22 ಮಾರ್ಕೆಟ್ ಅಲ್ಲಿ ಹೊಡಿತಾರೆ. ಹರಿದಾಸ ಠಾಕೂರರಿಗೆ ಏನೂ ಆಗ್ತಾ ಇಲ್ಲ. ಏನಂದ್ರೆ ಏನೂ ಆಗ್ತಾ ಇಲ್ಲ. ಚಾವಟಿ ಇಟ್ಬಿಟ್ರೆ ಏನಾಗತ್ತೆ? ಬಾಸುಂಡೆ ಬರುತ್ತೆ, ರಕ್ತ ಸುರಿಯತ್ತೆ, ನೋವಾಗತ್ತೆ, ಏನೂ ಆಗ್ತಾ ಇಲ್ಲ. ಅವರಿಗೆ ತಲೆ ಕೆಟ್ಟೋಗ್ಬಿಡ್ತಾ ಇದೆ, ಇದೇನಿದು, ಇವ್ರೇನೋ ಮಾಟ ಮಂತ್ರ ಮಾಡ್ತಾ ಇದಾರೇನೋ ಇವರು. ಆ ನಂತರ ಯಾವ ಮೇಲೆ ಅಂದ್ರೆ ಇನ್ನೂ ಹಲವಾರು ವರ್ಷಗಳಾಗತ್ತೆ. ಆಮೇಲೆ ಚೈತನ್ಯ ಮಹಾಪ್ರಭು ಕೃಷ್ಣನೇ ಆದ್ರೆ ಭಕ್ತನ ರೂಪದಲ್ಲಿ ಬಂದಿರ್ತಾರೆ. ಸಾಮಾನ್ಯವಾಗಿ ಅವರು ಯಾರು ಅವರನ್ನ ಕೃಷ್ಣ ಅಂದ್ರೆ ವಿಷ್ಣು 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 ಅಂತಾರೆ. ಇದೇನಿದು, ನಾನು ಯಾಕೆ ಕೃಷ್ಣ, ನಾನು ಕೃಷ್ಣನ ಭಕ್ತ ಅಂತ. ಅರೆ ಒಂದು ಸಮಯದಲ್ಲಿ ಏನಾಗತ್ತೆ, ಅವರು ತಮ್ಮ ನಾರಾಯಣನ ಸ್ಥಾನದ ಐಶ್ವರ್ಯವನ್ನ ಪ್ರದರ್ಶಿಸ್ತಾರೆ. ಅಂದ್ರೆ ನಾನು ದೇವರು ಅನ್ನೋ ಸ್ಥಾನವನ್ನ ಸ್ವೀಕಾರ ಮಾಡಿ ದೇವರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಆಗ ಏನ್ ಮಾಡ್ತಾರೆ, ಒಬ್ರೊಬ್ರು ಭಕ್ತರನ್ನು ಕರೆದು ಅವರಿಗೆ ನೇರವಾಗಿ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ನಾನು ನಿಮ್ಮ ಜೀವನದಲ್ಲಿ ಯೋಗಕ್ಷೇಮವನ್ನ ಹೇಗೆ ವಹಿಸಿದೆ ಅನ್ನೋದನ್ನ ಕರೀತಾರೆ.
ಮೊದಲು ಹರಿದಾಸ್ ಠಾಕೂರ್ ಅನ್ನೋ ಕರೀತಾರೆ. ಹರಿದಾಸ್, ಹಾ ಮಹಾಪ್ರಭು, ಜ್ಞಾಪಕ ಇದೆಯಾ ನಿನಗೆ? 22 ಮಾರ್ಕೆಟ್ ಜಾಗದಲ್ಲಿ ನಿನಗೆ ಚಾವಟಿ ಏಟ್ ಬಿತ್ತು, ನಿನ್ಗೇನಾದ್ರೂ ಆಯ್ತಾ, ನೋವಾಯ್ತಾ? ಇಲ್ಲ ಮಹಾಪ್ರಭು, ಏನೂ ಆಗ್ಲಿಲ್ಲ ನನಗೆ. ಯಾಕೆ ಆಗ್ಲಿಲ್ಲ ಅಂದ್ಬಿಟ್ಟು ಚೈತನ್ಯ ಮಹಾಪ್ರಭು ಆಮೇಲೆ ತಮ್ಮ ಬೆನ್ನನ್ನು ತೋರಿಸ್ತಾರೆ. ಏನಿರುತ್ತೆ ಬೆನ್ನ ಮೇಲೆ? ಅಲ್ಲಿ ಹೊಡೆದಿದ್ದು ಎಲ್ಲ ಚಾವಟಿ ಏಟು ಚೈತನ್ಯ ಮಹಾಪ್ರಭುಗಳ ಬೆನ್ನ ಮೇಲೆ. ಅಂದ್ರೆ ಏನ್ ಮಾಡಿದ್ರು ಚೈತನ್ಯ ಮಹಾಪ್ರಭು? ಹರಿದಾಸ್ ಠಾಕೂರನ್ನ ತಪ್ಕೊಂಡಾಗ ಆ ಚಾವಟಿ ಏಟ್ ಇವರ ಶರೀರಕ್ಕೆ ಬೀಳಬೇಕಾಯ್ತು. ಆದ್ರೆ ಇವರ ಶರೀರಕ್ಕೆ ಬೀಳಲಿಲ್ಲ. ಯಾರ ಶರೀರಕ್ಕೆ ಬಿತ್ತು? ಚೈತನ್ಯ ಮಹಾಪ್ರಭುಗಳ ಶರೀರಕ್ಕೆ ಬಿತ್ತು. ಇದು ಯೋಗಕ್ಷೇಮ ವಹಾಮ್ಯಂ. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಚಿಕ್ಕವರಾಗಿದ್ದಾಗ ನಿಮಾಯ್ ಪಂಡಿತ್ ಅಂತ ಅವರಿಗೆ ಸಂಸ್ಕೃತ ಗುರುಗಳಿದ್ರು. ಗಂಗಾದಾಸ್ ಪಂಡಿತ್ ಅಂತ. ಒಂದ್ಸತಿ ಏನಾಗುತ್ತೆ, ಗಂಗಾದಾಸರು ಹಲವಾರು ಇದೇ ರೀತಿ, ಆಗಿನ ಕಾಲದಲ್ಲಿ ಸ್ವಲ್ಪ ಮುಸಲ್ಮಾನರ ಸ್ವಲ್ಪ ಸಮಸ್ಯೆ ತೊಂದರೆ ಜಾಸ್ತಿ ಇತ್ತು ಅನ್ಸುತ್ತೆ. ಅವಾಗ ಆ ಹಳ್ಳಿಯಲ್ಲಿ ಆಕ್ರಮಣ ಆಗತ್ತೆ. ಇವರೆಲ್ಲ ಕುಟುಂಬ ಸಮೇತರಾಗಿ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಏನಾಗುತ್ತೋ ಏನೋ ಅಂತ ಆತಂಕದಲ್ಲಿ ಅವರು ಇಡೀ ಕುಟುಂಬವನ್ನ ಕರ್ಕೊಂಡು ಮನೆಯಿಂದ ಓಡ್ತಾರೆ. ಹಿಂದೆ ಅವರೆಲ್ಲ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ಓಡ್ತಾರೆ. ಗಂಗಾ ನದಿಯ ದಡಕ್ಕೆ ಬರ್ತಾರೆ. ಉದ್ದೇಶ ಈ ಕಡೆಯಿಂದ ಆ ಕಡೆ ಪಾರಾಗ್ಬಿಟ್ರೆ ಹೆಂಗೋ ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಆದ್ರೆ ನೋಡಿದ್ರೆ ಗಂಗಾ ನದಿಯನ್ನು ದಾಟೋದಕ್ಕೆ ಬೋಟ್ ಇಲ್ಲ, ಯಾವ ಬೋಟು ಇಲ್ಲ ಅಲ್ಲಿ. ಸಂಜೆ ಸಮಯ. ಪಾಪ ಗಂಗಾದಾಸರಿಗೆ ಆತಂಕ ಆಗ್ತಾ ಇದೆ. ಅಯ್ಯೋ, ನನ್ನ ಕುಟುಂಬವನ್ನ ರಕ್ಷಿಸೋದು ನನ್ನ ಕರ್ತವ್ಯ. ಆದ್ರೆ ಏನ್ ಮಾಡೋದು? ಕೇಳಲ್ಲ, ಭಗವಂತನ ಕೇಳಲ್ಲ. ಏನ್ ಮಾಡೋದು ಯೋಚನೆ. ಏನಾಗತ್ತೆ ಆಗ ತಕ್ಷಣ? ಎಲ್ಲಿಂದಾನೋ ಒಂದು ಬೋಟ್ ಬರುತ್ತೆ. ಗಂಗಾದಾಸ ಪಂಡಿತಗಳು, ಸ್ವಾಮಿ ನಿಲ್ಸಿ, ದಯವಿಟ್ಟು ಆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಬಿಡ್ತೀರಾ? ಇಷ್ಟೊಂದು ಲೇಟ್ ಆಗ್ಬಿಟ್ಟಿದೆ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಈ ಕತ್ಲೆಯಲ್ಲಿ ಯಾರು ಬರೋದಿಲ್ಲ ನಾವಿಕರು. ಇಲ್ಲ ಸ್ವಾಮಿ, ಏನೋ ತುಂಬಾ ಆಪತ್ತಿದೆ, ಕರ್ಕೊಂಡೋಗಿ ನಮ್ಮನ್ನ ಆ ಕಡೆ ಬಿಟ್ಬಿಡಿ. ಆಯ್ತು, ಬನ್ನಿ ಕೂರ್ಸ್ಕೊಂಡು ಆ ಕಡೆ ಹೋಗಿ ಬಿಡ್ತಾರೆ. ಚೈತನ್ಯ ಮಹಾಪ್ರಭು ತಿರ್ಗಾ ಹೇಳ್ತಾ ಇದ್ದಾರೆ ಗಂಗಾದಾಸರಿಗೆ, ನಿಮ್ಗೆ ಜ್ಞಾಪಕ ಇದೆ ಯಾವತ್ತು ನೀವು ಗಂಗೆ ದಡದಲ್ಲಿ ಕಾಯ್ತಾ ಇದ್ದೀರಿ ಒಂದು ಬೋಟ್ಗೋಸ್ಕರ? ಬೋಟ್ ಇತ್ತ ಅಲ್ಲಿ? ಇಲ್ಲ ಮಹಾಪ್ರಭುಗಳು, ಯಾವುದೂ ಇರಲಿಲ್ಲ. ಆದ್ರೆ ತಕ್ಷಣ ಒಂದು ಬೋಟ್ ಬಂತು ಮಹಾಪ್ರಭು. ಆಮೇಲೆ ಅವರು ನಮ್ಮನ್ನು ಆ ಕಡೆ ಕರ್ಕೊಂಡು ಹೋಗ್ಬಿಟ್ರು. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಆ ಬೋಟ್ ತಗೊಂಡು ಬಂದಿದ್ದು ನಾನೇ. ಆಮೇಲೆ ಇನ್ನೊಂದು ಸನ್ನಿವೇಶದಲ್ಲಿ ಒಬ್ರು ಭಕ್ತರಿಗೆ, ಪಾಪ ಒಬ್ಬರೇ ಇರ್ತಾರೆ ಮನೆಯಲ್ಲಿ, ಬಹಳ ಜ್ವರ ಬಂದ್ಬಿಟ್ಟಿರುತ್ತೆ. ಎಷ್ಟು ಜ್ವರ ಅಂದ್ರೆ ಜ್ವರ ಹೋಗ್ತಾ ಇಲ್ಲ, ಅವ್ರಿಗೆ ಜ್ವರ ಕಡಿಮೆ ಆಗ್ತಾ ಇಲ್ಲ. ಡಾಕ್ಟರ್ ಹತ್ರ ಹೋಗೋದಕ್ಕೆ ಅವ್ರಿಗೆ ಶಕ್ತಿ ಇಲ್ಲ, ಯಾರು ಇಲ್ಲ ನೋಡ್ಕೊಳಕ್ಕೆ. ಎಷ್ಟೊಂದು ಜನ ಯೋಚನೆ ಮಾಡ್ತಾರೆ, ನಮ್ ವಯಸ್ಸಾಗೋದ್ಮೇಲೆ ಯಾರು ನೋಡ್ಕೋತಾರೆ ನಮ್ಮನ್ನ? ಭಕ್ತರು ಒಬ್ಬರೇ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಕೃಷ್ಣನಿಗೆ ಭಕ್ತರು ಒದ್ದಾಡೋದು ನೋಡಕ್ಕಾಗಲ್ಲ. ಅದು ಇವರೆಲ್ಲ ಅನನ್ಯ ಭಕ್ತರು. ಇವ್ರು ಯಾರು? ಕೃಷ್ಣ ನನಗೆ ಇದು ಮಾಡು, ನನಗೆ ಅದು ಮಾಡು, ನನಗೆ ಇದು ಸರಿ ಮಾಡು, ಅದು ಸರಿ ಮಾಡು ಕೇಳೋರಲ್ಲ. ಕೃಷ್ಣ ನೋಡ್ತಾ ಇದ್ದಾನೆ, ಅಯ್ಯೋ ನನ್ನ ಭಕ್ತ ಪಾಪ ಒಬ್ಬನೇ ಒದ್ದಾಡ್ತಾ ಇದ್ದಾನಲ್ಲ, ತಡ್ಕೊಳಕ್ಕಾಗಲ್ಲ ಕೃಷ್ಣನ್ಗೆ. ಕೃಷ್ಣ ಏನ್ ಮಾಡ್ತಾನೆ ಅವಾಗ? ವೈದ್ಯನಾಗಿ ಅವನೇ ಬರ್ತಾನೆ ಅವನ ಮನೆಗೆ. ಭಕ್ತನ ಮನೆಗೆ ಬಂದ್ಬಿಟ್ಟು ಔಷಧಿಯನ್ನು ಕೊಟ್ಟು ಹೋಗ್ತಾನೆ. ಯೋಗಕ್ಷೇಮಂ ವಹಾಮ್ಯಂ. ಇನ್ನೊಬ್ರು ಇದ್ದಾರೆ, ಜಯದೇವ್ ಗೋಸ್ವಾಮಿ ಅಂತ. ಜಯದೇವ್ ಗೋಸ್ವಾಮಿ ಅವರು ಇದೇ ಶ್ಲೋಕವನ್ನು ಓದ್ತಾ ಇದ್ರು ಭಗವದ್ಗೀತೆಯಲ್ಲಿ. ಓದ್ತಾ ಇದ್ದಾರೆ, ಅನನ್ಯ ಯೋಗಕ್ಷೇಮಂ ವಹಾಮ್ಯಂ ಇಲ್ಲ. ಯಾಕಂದ್ರೆ ಅವರ ಜೀವನದಲ್ಲೂ ಬಹಳ ಕಷ್ಟ ಆಯ್ತು. ಅವ್ರು ಹೇಳ್ತಾರೆ, ಇಲ್ಲ ಇದು ತಪ್ಪು, ಈ ತರ ಏನೂ ಇಲ್ಲ, ಕೃಷ್ಣನಲ್ಲಿ ಇಂಥ ಗುಣ ಏನೂ ಇಲ್ಲ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಈ ಶ್ಲೋಕವನ್ನ ಸ್ಕ್ರಾಚ್ ಮಾಡ್ಬಿಡ್ತಾರೆ. ಭಗವದ್ಗೀತೆ ಪುಸ್ತಕದ ಮೇಲೆ ಶ್ಲೋಕ ಸ್ಕ್ರಾಚ್ ಮಾಡ್ಬಿಡ್ತಾರೆ. ಪ್ರತಿದಿನ ಅವರ ಜೀವನ ಭಿಕ್ಷೆ ಮೂಲಕ, ಭಿಕ್ಷಾಟನೆಗೆ ಹೋಗ್ತಾ ಇದ್ದಾರೆ. 2-3 ದಿನದಿಂದ ಏನು ಸಿಗ್ತಾ ಇಲ್ಲ. ಸರಿ, ಇವತ್ತು ಸಮಯ ಆಯ್ತು, ಸರಿ ಪ್ರಾಣ ಪ್ರಯತ್ನ ಮಾಡ್ತೀನಿ, ಹೊಡ್ತಾರೆ. ಅವ್ರು ಈ ಕಡೆ ಹೋದ ತಕ್ಷಣ ಸರಿ ಅವರ ಪತ್ನಿ ಮನೆ ಬಾಗಿಲನ್ನ ಮುಚ್ಕೋತಾರೆ. ತಕ್ಷಣ ಟಕ್ 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 ಶಬ್ದ. ಯೋಚನೆ ಮಾಡ್ತಾರೆ, ಇದ್ಯಾರಿದು, ಈ ಸಮಯಕ್ಕೆ ಯಾರು ಬರ್ತಾರೆ? ಬಾಗಿಲು ತೆಗೆದ್ರೆ ಇಬ್ರು ಬಾಲಕರು, ಹುಡುಗರು, ಇಷ್ಟು ದೊಡ್ಡ ಹೊರೆಯನ್ನ ಹೊಡ್ಕೊಂಡು ಬಂದಿದ್ದಾರೆ, ಗೋಣಿ ಚೀಲ. ಅವ್ರ ಪತ್ನಿ ಕೇಳ್ತಾರೆ, ಯಾರಪ್ಪ ನೀವು?
ಯಾರು ಕಳ್ಸಿದ್ದು ನಿಮ್ಗೆ? ಇದೇನಿದು ಇಷ್ಟೊಂದು ದೊಡ್ಡ ಹೊರೆಯನ್ನು ಹೊತ್ಕೊಂಡು ಬಂದಿದ್ದೀರಲ್ಲ? ಹುಡುಗರು ಹೇಳ್ತಾರೆ, ಅಮ್ಮ ತಾಯಿ, ನಿಮ್ಮ ಪತಿಯವರೇ ನಮ್ಮನ್ನು ಕಳ್ಸಿದ್ದು. ನನ್ನ ಪತಿ ಕಳ್ಸಿದ್ರಾ? ಹೌದು ಹೌದು, ಇದೆಲ್ಲ ಸಾಮಗ್ರಿಗಳನ್ನು ನಿಮ್ಮನೆ ಕೊಟ್ಬಿಟ್ಟು ಬನ್ನಿ ಅಂತ ಕಳ್ಸಿದ್ದಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಎರಡು ದೊಡ್ಡ ಇದು ಎರಡು ಚೀಲನ ಇಬ್ರು ಕೆಳಗಡೆ ಹಿಂಗ್ ಮಗ್ಸಿ ಇಳಿಸ್ತಾರೆ. ಇಳಿಸಿದಾಗ ನೋಡಿದ್ರೆ ಅವರು ಪತ್ನಿ ನೋಡ್ತಾ ಇದ್ರೆ ಬೆನ್ ಮೇಲೆ ಏನಿದೆ? ಕ್ರಾಸ್ ಮಾರ್ಕ್. ಕೇಳ್ತಾರೆ, ಅಯ್ಯೋ ಇದ್ಯಾರಿದು ನಿಮ್ಗೆ ಹೀಗೆ ಹೊಡೆದಿದ್ದಾರೆ? ಅಯ್ಯೋ ನಿಮ್ ಪತಿ ದೇವ್ರೆ ಹೊಡೆದಿರೋದು. ಆಶ್ಚರ್ಯ ಆಗುತ್ತೆ ಹುಡುಗ. ನಮ್ಮ ಪತಿ ದೇವ್ರು ಒಂದು ಇರುವೇನು ಕೂಡ ಸಾಯಿಸಲ್ವಲ್ಲ, ಅವ್ರ ಹೆಂಗ್ ನಿಮ್ಗೆ ಇಷ್ಟೊಂದು ನೋವು ಬರೋ ಹಂಗೆ ಮಾಡೋಕ್ಕಾಗತ್ತೆ? ಏನೋ ಡೌಟ್ ಆಗುತ್ತೆ ಅವ್ರಿಗೆ. ಸರಿ ಆಯ್ತು, ನೀವು ಇಡಿ, ನೀವೆಲ್ಲ ಸಾಮಾನು ಇಡಿ, ನಾನು ಅಡುಗೆ ಮಾಡ್ತೀನಿ, ನೀವು ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಇಲ್ಲ ಇಲ್ಲ, ಅಯ್ಯಪ್ಪ ನಿಮ್ಮ ಯಜಮಾನ್ರು ಬರೋಕ್ಕಿಂತ ನಾವು ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡ್ತೀವಿ ಅಂದ್ಬಿಟ್ಟು ಹೊರಟೋಗ್ತಾರೆ. ಸರಿ, ಅವರು ಆ ಕಡೆ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲಿಗೆ ತಿರ್ಗಾ ಜಯದೇವ ಗೋಸ್ವಾಮಿ ಅವರು ವಾಪಸ್ ಮನೆಗೆ ಬರ್ತಾರೆ. ಬರೀ ಕೈನಲ್ಲಿ ಬರ್ತಾರೆ. ತಿರ್ಗಾ ಹೇಳ್ತಾರೆ, ಇಲ್ಲಮ್ಮ ಇವತ್ತು ಏನು ಸಿಗ್ಲಿಲ್ಲ ನನಗೆ ಭಿಕ್ಷೆ. ನೀವು ತಾನೇ ಕಳ್ಸಿದ್ರಲ್ವಾ, ಇವಾಗ ಎಷ್ಟೊಂದು ಸಾಮಗ್ರಿಗಳು ನೋಡಿ, ಇಷ್ಟೊಂದು ಸಾಮಗ್ರಿಗಳಿದೆ, ಇನ್ನೇನು ಭಿಕ್ಷೆ ಬೇಕು ನಮ್ಗೆ? ನಾನು ಕಳ್ಸಿದ್ನಾ? ಹೌದು, ಅವ್ರಿಬ್ರು ಬಾಲಕರು ಬಂದಿರೋ, ಅವ್ರು ಹೇಳಿದ್ರು ನೀವೇ ಕಳ್ಸಿದ್ರಂತೆ ಅವ್ರಿಗೆ. ಯಾಕೋ ಡೌಟು ಜಯದೇವ್. ಸರಿ, ಆ ಹುಡುಗರು ಹೇಗಿದ್ರು? ಸರಿ, ಅವರು ವರ್ಣನೆ ಮಾಡಕ್ ಶುರು ಮಾಡ್ತಾರೆ. ಇಬ್ರು ಒಂದೇ ವಯಸ್ಸಿನವ್ರ ತರ ಇದ್ರು, ಒಂದೇ ಎತ್ತರ, ಅರೆ ಒಂದೇ ವ್ಯತ್ಯಾಸ, ಒಬ್ಬ ಕರಿ, ಇನ್ನೊಬ್ಬ ಬಿಳಿ. ಇಷ್ಟು ಕೇಳಿದ ತಕ್ಷಣ ಜಯದೇವ ಗೋಸ್ವಾಮಿ ಅವ್ರಿಗೆ ಭಕ್ತರು ಕೃಷ್ಣನ ವರ್ಣನೆಯನ್ನು ಕೇಳಿ ಕೃಷ್ಣ ಅಂತ ಗೊತ್ತಾಗೋದಿಲ್ವಾ? ಗುಂಗುರು ಕೂದಲಿತ್ತು, ಕಮಲದ ದಳಗಳಂತೆ ಕಣ್ಣುಗಳಿತ್ತು, ಎಲ್ಲ ಕೇಳಿದ ತಕ್ಷಣ ಅವ್ರಿಗೆ ಖಚಿತವಾಗೋಗುತ್ತೆ. ಆಗ ಇವ್ರಿಗೆ ತಕ್ಷಣ ಪತ್ನಿ ಕೇಳ್ತಾರೆ, ಅಲ್ಲ ಸರಿ, ನೀವು ಕಳ್ಸಿದ್ರಿ, ಪಾಪ ಅವ್ರಿಗೆ ಹಾಗೆ ಸುಮ್ಮನೆ ಬರೋಂಗ ಹೊಡೆಯೋದ ಬೆನ್ ಮೇಲೆ? ನೀವು ಅಂತ ಕೆಲಸ ಮಾಡಲ್ವಲ್ಲ? ಹೇಳ್ತಾರೆ, ನಾನು ಯಾರಿಗೂ ಏನು ಹೊಡೆದಿಲ್ವಲ್ಲ. ಅವಾಗ ಅವ್ರಿಗೆ ತಕ್ಷಣ ಹೊಳೆಯುತ್ತೆ, ಓ ನಾನು ಕೃಷ್ಣ ನನ್ನ ಯೋಗಕ್ಷೇಮವನ್ನ ನೋಡ್ಕೊಳ್ಳಲ್ಲ ಅಂದ್ಬಿಟ್ಟು ನಾನು ಆ ಶ್ಲೋಕವನ್ನ ನಾನು ಸ್ಕ್ರಾಚ್ ಮಾಡಿದೆ ಪುಸ್ತಕದಲ್ಲಿ. ಆ ಸ್ಕ್ರಾಚ್ ಎಲ್ಲಿ ಹೋಯ್ತು? ಭಗವಂತನ ಶರೀರದ ಮೇಲೆ. ಅದಕ್ಕೆ ಹೇಳೋದು ನಾವು ಭಗವದ್ಗೀತಾ ಭಾಗವತ ಕೃಷ್ಣನಿಗೆ ಅಭಿನ್ನ. ಭಗವದ್ಗೀತೆಯನ್ನು ಕೆಳಗಡೆ ಇಡೋದು ಅಥವಾ ಎಲ್ಲೋ ಇಡೋದು, ಸಾಮಾನ್ಯ ಪುಸ್ತಕದಂತೆ ಅದನ್ನು ಮಲ್ಕೊಂಡು ಓದೋದು, ಇದೆಲ್ಲ ಮಾಡಬಾರ್ದು. ಕೃಷ್ಣನಿಗೆ ಅಭಿನ್ನ. ಆ ಭಕ್ತರು ಆ ಶ್ಲೋಕವನ್ನ ಇದು ಮಾಡಿದ್ದಕ್ಕೆ ಆ ಗೀಟು ಭಗವಂತನ ಬೆನ್ನ ಮೇಲೆ ಹೋಯ್ತು. ಕೃಷ್ಣ ತೋರಿಸ್ತಾ ಇದ್ದಾನೆ, ಓಹ್ ನಾನು ಶ್ಲೋಕವನ್ನೇ ಹೊಡೆದ್ಬಿಟ್ನಾ, ನಾನು ಇವನಿಗೆ ಕೃಪೆ ಕೊಡಲ್ಲ. ಇಲ್ಲ, ಕೃಷ್ಣನಿಗೆ ಅಂತರ ನಮ್ಮ ಥರ ಅಹಂಕಾರ ಇಲ್ಲ. ಕೃಷ್ಣನಿಗೆ ಬೇಸರ ಆಗ್ತಾ ಇದೆ, ಅಯ್ಯೋ ನನ್ನ ಭಕ್ತ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋಂಗೆ ಅವನು ಶ್ಲೋಕವನ್ನ ಇದು ಮಾಡ್ಬಿಟ್ನ. ಇಲ್ಲ, ನಾನು ಸಾಬೀತುಪಡಿಸ್ಬೇಕು, ನಾನು ನನ್ನ ಭಕ್ತರ ಯೋಗಕ್ಷೇಮವನ್ನು ನೋಡ್ಕೋತೀನಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ನಾಶ ಆಗೋದಿಲ್ಲ, ನಾನಿದ್ದೀನಿ, ನಾನು ನೋಡ್ಕೋತೀನಿ. ಹೀಗೆ ಶಾಸ್ತ್ರದಲ್ಲಿ ಹಲವಾರು ನಿಮ್ಗೆ ಈ ತರ ಉದಾಹರಣೆಗಳು ಸಿಗುತ್ತೆ. ಎಲ್ಲಿ ಅಂದ್ರೆ ಭಕ್ತರು ತಮ್ಮ ಜೀವನವನ್ನ ನಿರ್ವಹಿಸೋ ಯೋಚನೆ ಬಿಟ್ಟುಬಿಟ್ಟಿರ್ತಾರೆ, ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ದ್ರೌಪದಿನೂ ಪ್ರಯತ್ನ ಮಾಡಿದ್ರು, ಪಾಂಡವರು ಪ್ರಯತ್ನ ಮಾಡಿದ್ರು, ಜಯದೇವ ಗೋಸ್ವಾಮಿನ ಭಿಕ್ಷೆ ಬೇಡೋದಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರು ಮಾಡೋ ಪ್ರಯತ್ನವನ್ನ ಅವ್ರು ಮಾಡಿದ್ರು, ಆದರೆ ಯಾವ ಅಪೇಕ್ಷೆ ಇಲ್ಲ, ಸಿಕ್ತು ಸಿಗ್ಲಿಲ್ಲ, ಕೃಷ್ಣನಿಗೆ ತೊಂದರೆ ಕೊಡೋ ಪ್ರಶ್ನೆ ಇಲ್ಲ, ಕೃಷ್ಣನಿಂದ ಕೇಳೋ ಪ್ರಶ್ನೆ ಇಲ್ಲ. ಯಾರು ಈ ರೀತಿ ಜೀವನ ನಡೆಸ್ತಾರೋ ಅವರ ಜೀವನದ ಗುರಿ ಒಂದೇ, ಕೃಷ್ಣನ ಸಂತೃಪ್ತಿ. ಕೃಷ್ಣ ಸಂತೋಷವಾಗಿದ್ದಾನ, ಸಾಕು. ನಾನ್ ಸಂತೋಷವಾಗಿದ್ದೀನ, ಪ್ರಶ್ನೆನೇ ಇಲ್ಲ. ನನ್ನ ಬಗ್ಗೆ ಪ್ರಶ್ನೆ ಇಲ್ಲ, ಕೃಷ್ಣನ ಬಗ್ಗೆ ಪ್ರಶ್ನೆ. ಇವಾಗ ಸಾಮಾನ್ಯವಾದ ಜೀವಿಗಳು ನಾವು ನಮ್ಮ ಜೀವನವನ್ನೇ ನಾವೇ ನಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಕೃಷ್ಣ ನೋಡ್ತಾನೆ, ಇವನು ಮನೆ ಬೀಗ ತಾನೇ ಹಾಕೋತಾ ಇದ್ದಾನೆ, ತಾನೇ ತೆಗಿತಾ ಇದ್ದಾನೆ, ನನ್ನ ಅವಶ್ಯಕತೆ ಇಲ್ಲ, ಸರಿ ಮಾಡ್ಕೊಳ್ಳಿ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವನವನ್ನ ನಾನೇ ನಡೆಸ್ತಾ ಇದ್ದೀನಿ. ನಾನು ಹೋಗಿ ಕೆಲಸ ಮಾಡಿದ್ರೇನೆ ಹಣ ಬರೋದು, ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿದ್ರೇನೆ ಊಟ,
ಅರೆ ಶುದ್ಧ ಭಕ್ತರಿಗೆ ಆ ರೀತಿ ಯೋಚನೆ ಇರಲ್ಲ. ಹೇಳ್ತಾರೆ ನಾನು ನಿಮಿತ್ತ. ಇವಾಗ ಇಂಗ್ಲಿಷು ಮತ್ತೆ ಸಂಸ್ಕೃತ ಎರಡು ಭಾಷೆಗಳಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ನಮ್ಮ ಸಂಸ್ಕೃತ ವೈದಿಕ ಒಂದು ಭಾಷೆ, ಅದು ಎಲ್ಲ ಭಾರತದ ಎಲ್ಲ ಭಾಷೆಗಳಿಗೆ ಅದು ಮೂಲ. ಅದರ ಆಧಾರದ ಮೇಲೆ ಎಲ್ಲ ಭಾಷೆಗಳು ಬಂದಿರೋದು. ಸಂಸ್ಕೃತದಲ್ಲಿ ಇಂಗ್ಲಿಷಲ್ಲಿ ಉದಾಹರಣೆಗೆ ಇವಾಗ ಎರಡು ರೀತಿಯ ಬಳಕೆಗಳಿವೆ. ಕ್ರಿಯಾಪದವನ್ನು ಅಥವಾ ಒಂದು ಕಾರ್ಯದ ವಿಷಯವನ್ನ ಹೇಳೋದಕ್ಕೆ ಎರಡು ರೀತಿಯಲ್ಲಿ ಹೇಳ್ಬೋದು. ಒಂದನ್ನ ಇಂಗ್ಲಿಷಲ್ಲಿ ಆಕ್ಟಿವ್ ವಾಯ್ಸ್ ಅಂತಾರೆ, ಇನ್ನೊಂದು ಪ್ಯಾಸಿವ್ ವಾಯ್ಸ್ ಅಂತಾರೆ. ಆಕ್ಟಿವ್ ವಾಯ್ಸ್ ಅಂದ್ರೆ ನಾನು ಅಡುಗೆ ಮಾಡಿದೆ, ಇದು ಆಕ್ಟಿವ್ ವಾಯ್ಸ್. ಓಕೆ. ಪ್ಯಾಸಿವ್ ವಾಯ್ಸ್ ಅಂದ್ರೆ ಅಡುಗೆ ನನ್ನಿಂದ ಆಯ್ತು, ಅಡುಗೆ ನನ್ನಿಂದ ಆಯ್ತು, ನಾನು ಅಡುಗೆ ಮಾಡಿದೆ, ಅಡುಗೆ ನನ್ನಿಂದ ಆಯ್ತು. ಇಂಗ್ಲಿಷ್ನವರು ಮಾತಾಡೋದು ನಾನು ಅಡುಗೆ ಮಾಡಿದೆ, ಐ ಕುಕ್. ಪಾಶ್ಚಾತ್ಯರ ಒಂದು ಸಂಸ್ಕೃತಿ ಇದು. ನಾನು 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 ಮಾಡಿದೆ, ನಾನು ಇಲ್ಲಿಗೆ ಹೋದೆ, ನಾನು ಅದು ಮಾಡಿದೆ, ಇದೆಲ್ಲ ನಾನು ನಾನು ನಾನು. ಹುಸಿ ಅಹಂಕಾರದ ಜೀವನ ಪಾಶ್ಚಾತ್ಯರದು. ವೈದಿಕ ಸಂಸ್ಕೃತಿಯಲ್ಲಿ ಜೀವನ ಏನು ಅಂದ್ರೆ ನಾನು ಅನ್ನೋದು ಕೊನೆಯಲ್ಲಿ ಬರುತ್ತೆ. ಅಡುಗೆ ಆಯ್ತು, ಅದು ಮುಖ್ಯವಾದ ವಿಷಯ. ನನ್ನಿಂದ ಆಯ್ತು, ನನ್ನಿಂದ ಆದ್ರೆ ಸರಿ, ನನ್ನಿಂದ ಆಗ್ಲಿಲ್ಲ ಇನ್ಯಾರೋ ಮಾಡಿದ್ರ ಓಕೆ. ಅಡುಗೆ ಆಗೋದು ಮುಖ್ಯ, ನಾನು ಮಾಡಿದ್ನೋ ಇನ್ನೊಬ್ರು ಮಾಡಿದ್ರು ಮುಖ್ಯ ಅಲ್ಲ. ಅರೆ ಪಾಶ್ಚಾತ್ಯರ ಸಂಸ್ಕೃತಿಯಲ್ಲಿ ನಾನು ಮಾಡಿದೆ ಅನ್ನೋದು ಮುಖ್ಯ. ಇವಾಗ ಈ ಸಾಮಾನ್ಯ ಜೀವನ, ನಮ್ಮ ಜೀವನ ಇವತ್ತು ಕಲಿಯುಗದಲ್ಲಿ ನಾವು ಕಲ್ತ್ಕೊಂಡಿರೋದು ಪಾಶ್ಚಾತ್ಯರ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯನ್ನ ಬಿಟ್ವಿ, ನಾವು ಪಾಶ್ಚಾತ್ಯರ ಸಂಸ್ಕೃತಿಯನ್ನ ಕಲ್ತ್ಕೊಂಡ್ವಿ. ಪಾಶ್ಚಾತ್ಯರ ಸಂಸ್ಕೃತಿಯಲ್ಲಿ ನಾನು ಇಂದನೇ ಎಲ್ಲವೂ ಪ್ರಾರಂಭ. ಹಾಗಾಗಿ ನಾವು ಇವತ್ತು ಈ ಸಂಸ್ಕೃತಿಯನ್ನ ಮೈಗೂಡಿಸ್ಕೊಂಡ್ಬಿಟ್ಟಿದ್ದೀವಿ. ಅರೆ ನಮ್ಮ ಮೂಲ ಸಂಸ್ಕೃತಿ ನಾನು ಅನ್ನೋದಕ್ಕೆ ಆಸ್ಪದವೇ ಇರಲಿಲ್ಲ ನಮ್ಮ ಮೂಲ ಸಂಸ್ಕೃತಿಯಲ್ಲಿ. ಸೊ ಇವತ್ತು ನಾವೇನ್ ಅನ್ಕೋತಾ ಇದೀವಿ, ನಾನು ಮಾಡಿದ್ರೇನೆ ಆಗೋದು. ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂದ ಭಗವದ್ಗೀತೆ ಪ್ರಾರಂಭದಲ್ಲಿ ಅಲ್ವಾ. ನಾನು ಯುದ್ಧ ಮಾಡಲ್ಲ. ಯಾಕೆ? ನಮ್ಮೆಲ್ಲರಿಗೂ ಅನ್ಸ್ಬೇಕಲ್ವಾ ನಾವು ಇದೇ ತರ ಜೀವನ ನಡೆಸೋದು ಅಂತ. ಹಾಗಾಗಿ ಅರ್ಜುನ ಹೇಳ್ದ ನಾನು ಯುದ್ಧ ಮಾಡಲ್ಲ ಕೃಷ್ಣ. ಆದ್ರೆ ಅವನಂತ ಸನ್ನಿವೇಶನ ಇಲ್ಲ ಅವನ ಜೀವನದಲ್ಲಿ. ಬೇರೆ ಘಟನೆಗಳನ್ನ ನೋಡಿದ್ರೆ ಅವನಿಗೆ ಕೃಷ್ಣನಿಗೆ ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಈ ಒಂದು ಸನ್ನಿವೇಶದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ನಾನು ಯುದ್ಧ ಮಾಡಲ್ಲ. ಆಮೇಲೆ ಕೃಷ್ಣ ಇಡೀ ಭಗವದ್ಗೀತೆನ ಹೇಳ್ತಾನೆ. ಆಮೇಲೆ 10ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಅರ್ಜುನ ಕೃಷ್ಣ ಕರಿಷ್ಯೆ ವಚನಂ ತವ, ನಾನು ನೀನು ಹೇಳೋ ವಿಷಯ ಕೆಲಸವನ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕೃಷ್ಣ ಹೇಳ್ತಾನೆ ಅರ್ಜುನ್ಗೆ, ಅರ್ಜುನ ನಾನು ಆಗ್ಲೇ ಇವರನ್ನೆಲ್ಲ ಸಂಹಾರ ಮಾಡ್ಬಿಟ್ಟಿದ್ದೀನಪ್ಪ, ನೀನೇನು ಮಾಡೋಕ್ ಅವಶ್ಯಕತೆ ಏನೂ ಇಲ್ಲ. ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿ, ನಿಮಿತ್ತ ನೀನು ಬರೀ ಕಾರಣನಾಗು. ಸೊ ನಮ್ಮ ಕೈಯಿಂದ ಏನೋ ಕೆಲಸ ಆದ್ರೆ ನಾವು ತಿಳ್ಕೊಬೇಕು, ನನ್ನನ್ನ ಕಾರಣನಾಗಿ ಭಗವಂತ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಷ್ಟೇ. ಇದು ನನ್ನ ಸಾಮರ್ಥ್ಯ ಅಲ್ಲ, ನನ್ನ ಶಕ್ತಿ ಅಲ್ಲ. ಭಕ್ತರು ಈ ಮನೋಭಾವದಲ್ಲಿ ಜೀವನ ನಡೆಸ್ತಾರೆ. ಯಾವ ಮನೋಭಾವದಲ್ಲಿ ನಾನು ಮಾಡ್ತಾ ಇಲ್ಲ, ನನ್ನಿಂದ ಮಾಡಿಸಲಾಗ್ತಾ ಇದೆ, ಕೃಷ್ಣ ಮಾಡಿಸ್ತಾ ಇದ್ದಾನೆ ನನ್ನಿಂದ. ಅದು ಕೃಷ್ಣನ ಕೃಪೆ, ನನ್ನ ಸಾಮರ್ಥ್ಯ ಅಲ್ಲ. ಕೃಷ್ಣ ನನ್ನ ಆಯ್ಕೆ ಮಾಡ್ಕೊಂಡಿಲ್ದೇ ಇದ್ರೆ ನಾನು ಹೆಂಗ್ ಮಾಡ್ತಾ ಇದ್ದೆ? ಇವತ್ತು ನಾನು ಅಹಂಕಾರ ಪಡ್ಬೋದು. ನಾನು ಇಲ್ಲಿ ನೋಡಿ ನಾನು ಕೂತ್ಕೊಂಡು ಪ್ರವಚನ ಕೊಡ್ತಾ ಇದ್ದೀನಿ, ಅದು ಅಹಂಕಾರ, ಪಾಶ್ಚಾತ್ಯರ ಮನೋಭಾವ. ಕೃಷ್ಣ ನನ್ನನ್ನ ಈ ಸೇವೆಗೆ ಆಯ್ಕೆ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಇರ್ತಾ ಇರ್ಲಿಲ್ಲ. ನಾಳೆನೋ ಅವನು ನನಗೆ ನೀನ್ ಬೇಡಪ್ಪ ಅಂದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗತ್ತೆ, ಎಲ್ಲ ಅವನ ಇಚ್ಛೆ. ಪ್ರಭುಪಾದರ ಗುರುಗಳಿದ್ರು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಅವ್ರಿಗೆ ಹೀಗೆ ಯಾರಾದ್ರೂ ಬಂದು, ಸ್ವಾಮಿಗಳೇ ಒಂದು ಕಾರ್ಯಕ್ರಮ ಇದೆ, ದಯವಿಟ್ಟು ನೀವು ಬಂದು ಪ್ರವಚನವನ್ನ ಕೊಡ್ಬೇಕು ಅಂದ್ರೆ, ಇವಾಗ ನಮಗೆ ಯಾರು ಹಂಗೆ ಹೇಳಿದ್ರೆ ಏನ್ ಹೇಳ್ತೀವಿ? ಪೂಜಾರಿ ಪ್ರಭು ಪ್ರೋಗ್ರಾಮ್ ಇದೆ ಬನ್ನಿ ಅಂದ್ರೆ ಏನ್ ಹೇಳ್ತೀವಿ? ಪರಾಪ್ರಭು ಏನ್ ಹೇಳ್ತೀವಿ? ಹೋಗ್ತೀವಿ, ಬರ್ತೀವಿ. ಎಷ್ಟೊತ್ತಿಗೆ? 6 ಗಂಟೆಗ? ಸರಿ, ಕರೆಕ್ಟಾಗಿ ಬಂದ್ಬಿಡ್ತೀನಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನ್ ಹೇಳ್ತಾ ಇದ್ರು? ಕೃಷ್ಣನ ಇಚ್ಛೆ ಇದ್ರೆ ಬರ್ತೀನಿ. ಇಲ್ಲಿಂದ ಪಕ್ಕದ ಮನೆಗೆ ನಡ್ಕೊಂಡು ಹೋಗಕ್ಕೆ 2 ನಿಮಿಷ ದೂರ ಹೋಗಕ್ಕೆ ಕೃಷ್ಣನ ಇಚ್ಛೆ ಬೇಕಾ? ಹೌದಪ್ಪ, ನಮ್ಮ ಇಚ್ಛೆಯಿಂದ ನಡೀತಾ ಇಲ್ಲ ಈ ಜಗತ್ತು. ನಾವು ಈ ಮೋಹದಲ್ಲಿದ್ದೀವಿ. ನನ್ನ ಕೈ, ನನ್ನ ಸಾಮರ್ಥ್ಯ, ನನ್ನ ಶಕ್ತಿ ಎಲ್ಲ ನನ್ನಿಂದ ನಡೀತಾ ಇರೋದು. ಯಾವುದು ನಮ್ಮಿಂದ ನಡೀತಾ ಇಲ್ಲ, ನಮ್ಮಿಂದ ನಡೆಸಲಾಗ್ತಾ ಇದೆ. ಅನನ್ಯ ಭಕ್ತನಿಗೂ ನಮಗೂ ಇಷ್ಟೇ ವ್ಯತ್ಯಾಸ. ಅವನ ಮನಸ್ಸಿನಲ್ಲಿ ಅದರ ಸಂದೇಹನೇ ಇಲ್ಲ.
ನಾನು ಮಾಡ್ತಾ ಇಲ್ಲ ಅನ್ನೋ ಸಂದೇಹ ಇಲ್ಲ. ನಮಗೆ ನಾನು ಮಾಡ್ತಾ ಇದ್ದೀನಿ ಅದರ ಬಗ್ಗೆ ಯಾವ ಸಂದೇಹ ಇಲ್ಲ, ನಾನೇ ಮಾಡ್ತಾ ಇರೋದು ಅನ್ನೋ ಖಚಿತತೆ ಇದೆ. ಅವ್ರಿಗೆ ನಾನು ಮಾಡ್ತಾ ಇಲ್ಲ ಅನ್ನೋ ಖಚಿತತೆ ಇದೆ. ಯಾರೋ ನನ್ನಿಂದ ಮಾಡಿಸ್ತಾ ಇದ್ದಾರೆ, ಯಾರೋ ನನ್ನನ್ನು ಆಯ್ಕೆ ಮಾಡ್ಕೋತಾ ಇದ್ದಾರೆ. ಯಾವಾಗ ಭಕ್ತರು, ನಾವು ಎಲ್ಲ ಭಕ್ತರೇ, ಆದರೆ ನಾವಿನ್ನೂ ಅನನ್ಯ ಭಕ್ತರಾಗಿಲ್ಲ. ನಮ್ಮ ಜೀವನದ ಉದ್ದೇಶ ಅನನ್ಯ ಭಕ್ತರಾಗಬೇಕು. ನಮ್ಮ ಜೀವನದ ಉದ್ದೇಶ ನಾವು ಈ ನಾನು, ಅಹಂಕಾರ, ನನ್ನಿಂದ ಇವೆಲ್ಲ ಬಿಡಬೇಕು. ಭಕ್ತರು ಏನೋ ಸೇವೆ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ನಾವು ಮಾತಾಡೋ ರೀತಿನೇ ಅದು. ಇದು ನೋಡಿ, ನೀವು ಸರಿಯಾಗಿ ಮಾಡಲಿಲ್ಲ ಇದನ್ನ. ಏನ್ ಸರಿಯಾಗಿ ಮಾಡಲಿಲ್ಲ? ಯಾವುದೋ ಒಂದು ಸೇವೆ ಸರಿಯಾಗಿ ಮಾಡಲಿಲ್ಲ. ಇವಾಗ ಸರಿಯಾಗಿ ಮಾಡಲಿಲ್ಲ ಇಂಪಾರ್ಟೆಂಟು, ಸರಿಯಾಗಿ ಆಗ್ಲಿಲ್ಲ ಇಂಪಾರ್ಟೆಂಟು? ಸೇವೆ ಸರಿಯಾಗಿ ಆಗ್ಲಿಲ್ಲ ಅನ್ನೋದು ಮುಖ್ಯನೋ, ನೀವು ಸೇವೆ ಸರಿಯಾಗಿ ಮಾಡಲಿಲ್ಲ ಅನ್ನೋದು ಮುಖ್ಯನೋ? ಯಾವ್ದು ಮುಖ್ಯ? ಸೇವೆ ಸರಿಯಾಗಿ ಆಗ್ಲಿಲ್ಲ ಅನ್ನೋದು ಮುಖ್ಯ. ಆದ್ರೆ ನಾವೇನು ಮಾಡ್ತೀವಿ? ನೀವು ಸೇವೆ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನೋ ಅವರೇ ಮಾಡಿದ್ದು. ಎರಡನೇದು, ಅವರ ಮೇಲೆ ದೋಷ ಹೊರಿಸ್ಬೇಕು. ಅಂದ್ರೆ ನಮಗೆ ಆ ತರ ನಾವು ಜನ್ಮಾಂತರಗಳಿಂದ ಜೀವನ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ. ಹಾಗಾಗಿ ನಾವು ಬೇರೆ ತರ ಯೋಚನೆ ಮಾಡಕ್ಕೆ ಕಷ್ಟ ನಮ್ಗೆ. ಸೊ ನಾವು ಈ ಹಂತದಿಂದ ಕೃಷ್ಣನ ಇಚ್ಛೆ ಇದು, ನಾವು ಹೀಗೆ ಮಾಡ್ಬೇಕಾಯ್ತು, ಆದ್ರೆ ಹೀಗಾಯ್ತು, ನೆಕ್ಸ್ಟ್ ಟೈಮ್ ಏನ್ ಸರಿ ಮಾಡೋದು, ಹೇಗೆ ಸರಿ ಮಾಡ್ಕೊಳ್ಳೋದು, ಹೇಗೆ ಇದನ್ನ ಸರಿ ಮಾಡೋದು, ಹೇಗೆ ಇದನ್ನ ತಿರ್ಗಾ ಆಗದೆ ಇರೋಂಗ್ ನೋಡ್ಕೊಳ್ಳೋದು. ಅಂದ್ರೆ ಯಾವ ವ್ಯಕ್ತಿ ಮಾಡಿದ್ರು ಮಾಡ್ಲಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸೇವೆಯನ್ನ ನೆಕ್ಸ್ಟ್ ಟೈಮ್ ಹೇಗೆ ಸರಿ ಮಾಡೋದು, ಹೇಗೆ ಅದನ್ನ ಚೆನ್ನಾಗಿ ಮಾಡೋದು ಅನ್ನೋದು ಯೋಚನೆ ಇದ್ದಾಗ ನಾವು ಅವಾಗ ನಾನು ನನ್ನದು ಅನ್ನೋದ್ರಿಂದ ಹೊರಗಡೆ ಬಂದಿದ್ದೀವಿ ಅಂತ. ಸೊ ನಮ್ಮ ಜೀವನದ ಗುರಿ, ನಾವು ಆಗಲೇ ಭಕ್ತರಾಗಿದ್ದೀವಿ. ಯಾಕಂದ್ರೆ ಈ ಚೌಕಟ್ಟಿನೊಳಗೆ ಬಂದು, ವಿಶೇಷವಾಗಿ ಯಾರು ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ ಮಾಡ್ತಾ ಇದಾರೋ ಅವರು ಖಡಾಖಂಡಿತವಾಗಿ ಭಕ್ತರು. ಬೇರೆಯವರಲ್ಲೂ ಭಕ್ತಿ ಇದೆ, ಆದರೆ ಆ ಭಕ್ತಿ ಆ ಜಪವನ್ನ ಮಾಡೋದ್ರಿಂದ ಗೊತ್ತಾಗತ್ತೆ ನನಗೆ ಭಗವಂತನ ಪ್ರತಿ ಭಕ್ತಿ ಇದೆ ಅಂತ. ಯಾಕಂದ್ರೆ ಕೃಷ್ಣನಿಗೆ ಬಹಳ ಸಂತೋಷ ನೀಡುವಂತ ವಿಷಯ ಹರೇ ಕೃಷ್ಣ ಮಹಾಮಂತ್ರದ ಜಪ. ಕೃಷ್ಣನಿಗೆ ಸಂತೃಪ್ತಿಯನ್ನ ನೀಡೋಕೆ ಯಾರು ಇಚ್ಛೆ ಪಡ್ತಾರೋ ಅವರು ಭಗವಂತನ ನಾಮಸ್ಮರಣೆ ಮಾಡ್ತಾರೆ, ನಾಮ ಜಪ ಮಾಡ್ತಾರೆ. ಹಾಗಾಗಿ ಈ ಅನನ್ಯ ಭಕ್ತರಾಗೋದಕ್ಕೆ ನಮಗೆ ಅವಕಾಶ. ಅನನ್ಯ ಭಕ್ತರಾದಾಗ ಕೃಷ್ಣ ಏನ್ ಮಾಡ್ತಾನೆ? ನಮ್ಮನ್ನ ಕೇಳ್ದೆ, ಅಥವಾ ನಾವು ಅವನನ್ನ ಕೇಳ್ದೆ, ನಾವು ಅವನನ್ನ ಕೇಳ್ದೆ, ಅವರು ನಮ್ಮನ್ನ ಕೇಳ್ದೆ ನಮ್ಮ ಜೀವನವನ್ನ ನಡೆಸ್ತಾನೆ. ನಾವು ಅವನ ಕೇಳೋ ಅವಶ್ಯಕತೆ ಇಲ್ಲ. ಅವನು ನಮ್ಮನ್ನ ಕೇಳಲ್ಲ, ನಮ್ಮನ್ಗೆ ಹೇಳಲ್ಲ ಇದು ಮಾಡ್ಲೇನಪ್ಪ, ಓಕೆನಾ? ಕೃಷ್ಣನ್ ಗೊತ್ತು ಏನ್ ಮಾಡ್ಬೇಕು ಅಂತ. ಅಯ್ಯೋ ಕೃಷ್ಣ, ಇಷ್ಟೊಂದು ತೊಂದರೆ ಇದೆಯಲ್ಲ ನನ್ನ ಜೀವನದಲ್ಲಿ. ತಾಳ್ಮೆ. ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಕೃಷ್ಣ ಇಷ್ಟೇ ಕೇಳೋದು, ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಕೃಷ್ಣ ಇದೆ, ಆದ್ರೆ ನಂಬಿಕೆ ಇದೆಯೋ ಇಲ್ವೋ? ಆದ್ರೆ ಅಂದ್ರೆ ನಂಬಿಕೆ ಇಲ್ಲ ಅಂತ. ನಂಬಿಕೆ ಇದೆ ಅಂದ್ರೆ ಹೌದು ಕೃಷ್ಣ ನಂಬಿಕೆ ಇದೆ, ನಾನೇನು ಕೇಳಲ್ಲ ನೀನೇನ್ ಮಾಡ್ತಾ ಇದ್ದೆ ನನ್ನ ಜೀವನದಲ್ಲಿ, ನನ್ನ ಜೀವನವನ್ನ ನಿನಗೆ ಕೊಟ್ಬಿಟ್ಟಿದ್ದೀನಿ, ನಿನಗೆ ಏನ್ ಇಷ್ಟನೋ ಏನ್ ಸರಿನೋ ನೀನ್ ಮಾಡು. ಆಗತ್ತಾ? ಇದಕ್ಕೆ ನಾನು ಕೇಳಿದೆ ಮೊದಲು. ಈ ತರ ಮಾಡೋದು ಕಷ್ಟಾನೂ ಕಷ್ಟ ಅಲ್ವೋ? ಕಷ್ಟಾನೂ ಅಲ್ಲ, ಕಷ್ಟಾನು. ಯಾರಿಗೆ ಕಷ್ಟ? ಯಾರಿಗೆ ನಾನು 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 ಅಂತಿದೆ ಅವ್ರಿಗೆ ಕಷ್ಟ. ಇದಕ್ಕೊಂದು ಸೊಲ್ಯೂಷನ್ ಇದೆ, ಹೇಳ? ಕಠಿಣ ಸೊಲ್ಯೂಷನ್. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನಾನು ಮಾಡೋ ಎಲ್ಲಾ ಕೆಲಸ ಫೇಲ್ ಆಗಲಿ, ನಾನು ಮಾಡೋ ಎಲ್ಲಾ ಕೆಲಸ ಫೇಲ್ ಆಗಲಿ. ಏನು ಗೊತ್ತಾಗತ್ತೆ ಅವಾಗ ನಮಗೆ? ನಾನು ಮಾಡ್ತಾ ಇಲ್ಲ ಅಂತ ಗೊತ್ತಾಗತ್ತೆ ಅಲ್ವಾ? ನಾನು ಮಾಡೋದೆಲ್ಲ ಫೇಲ್ ಆದ್ರೆ ನಾನು ಮಾಡ್ತಾ ಇಲ್ಲ, ಅವಾಗ ನಮ್ಮಲ್ಲಿರೋ ಅಹಂಕಾರ ಅಡಗ್ಬಿಡುತ್ತೆ. ಈ ಸರಳವಾದ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕೆ ನನಗೆ 15 ವರ್ಷಗಳು ತಗೊಂತು. ಎಷ್ಟು ವರ್ಷ? 15 ವರ್ಷ ತಗೊಂತು. ಅಂದರೆ ನಾನು ಅಷ್ಟೊಂದು ಅಹಂಕಾರದಲ್ಲಿ ಮುಳುಗಿದ್ದೆ. ಅಹಂಕಾರದಿಂದ ಹೊರಗಡೆ ಬರೋಕ್ಕೆ ನನಗೆ 15 ವರ್ಷ ತಗೊಂತು. ಆ 15 ವರ್ಷ ಬರೀ ಕಠಿಣತೆಯಿಂದ ತುಂಬಿದ್ದಂತಹ 15 ವರ್ಷ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಆದರೆ ಇವತ್ತು ನನ್ನ ಮನಸ್ಸಿನಲ್ಲಿ ಯಾವತ್ತೂ ಬರಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ, ಬರಲ್ಲ. ಯಾಕಂದ್ರೆ ಯಾವ ಥರ ಹೊಡೆತ ಕೊಟ್ಟಿದ್ದಾನೆ ಕೃಷ್ಣ ಅಂದರೆ, ನಿನ್ನ ಅಹಂಕಾರಕ್ಕೆ ನಿನಗಿದೇ ಬೇಕು. ಅಹಂಕಾರದ ಹೊಡೆತ ನಾನು ಸಹಿಸ್ಕೊಳಕ್ಕಾಗದೆ ಕೃಷ್ಣ, ನಾನು ನಿನಗೆ ಎಷ್ಟೊಂದು ಸೇವೆ ಮಾಡಿದ್ದೀನಿ, ಇದೇನಾ ನೀನು ನನಗೆ ಕೊಡೋದು?
ಅಂತಾನು ಕೇಳಿದ್ದೀನಿ ನಾನು ಕೃಷ್ಣನ. ಕೃಷ್ಣ ಉತ್ತರ ಕೊಡಲಿಲ್ಲ, ಸುಮ್ಮನಿದ್ದ. ಒಂದು ಸ್ವಲ್ಪ ತಲೆ ಕೆಟ್ಟಿದೆ, ಕಿರ್ಚ್ಕೊಳ್ಳಿ. ಮಗು ಅಳ್ತಿರುವಾಗ ಹೋಗ್ಬಿಟ್ಟು ಸುಧಾರಿಸ್ತಾರ? ಸುಮ್ಮನೆ ಬಿಟ್ಬಿಡ್ಬೇಕು. ಅದೇ ಹತ್ತು ನಿಂತು ಆಮೇಲೆ ಸುಸ್ತಾಗಿ ವಾಪಸ್ ಬರುತ್ತೆ. ಅಮ್ಮ ಕೊಡಮ್ಮ ಇದನ್ನ. ಇವಾಗ ಮಾತ್ರ ಜೋರು ಹೊಡಿತಾ ಇದ್ದೆ. ಕೃಷ್ಣ ಕಾದ ಸ್ವಲ್ಪ, ಇವನು ತಣ್ಣಗಾಗಬೇಕು, ಇವನು ತುಂಬ ಎಗರಾಡ್ತಾ ಇದ್ದಾನೆ. ತಣ್ಣಗಾಗಕ್ಕೆ ಎಷ್ಟು ವರ್ಷ ತಗೊಂತು ನನಗೆ? 15 ವರ್ಷ ತಗೊಂತು. ಧೈರ್ಯ ಇದೆಯಾ? ಕೃಷ್ಣನ ಹತ್ರ ಕೇಳಬಾರ್ದು, ಕೃಷ್ಣ ಯಾಕೆ ಇದನ್ನು ಮಾಡ್ತಾ ಇದ್ದೆ ನನ್ನ ಜೀವನದಲ್ಲಿ ಅಂತ. ಅರೆ ಅದು ಆದರೆ, ಆ ಪರೀಕ್ಷೆ ಪಾಸ್ ಆದರೆ ಏನಾಗುತ್ತೆ ಆಮೇಲೆ? ಕೃಷ್ಣ ನಿಮ್ಮ ಜೀವನವನ್ನು ಅವನು ನಡೆಸ್ತಾನೆ, ನಿಮ್ಮನ್ನು ಕೇಳಲ್ಲ. ಕಠಿಣ. ಅರೆ ಹಂತಕ್ಕೆ ಬಂದಮೇಲೆ ಆಮೇಲೆ ಕಠಿಣ ಅನ್ಸಲ್ಲ. ನಮಗೆ ಇವತ್ತು ಕೃಷ್ಣನ ಮೇಲೆ ನಂಬಿಕೆ ಇಲ್ಲ, ನಮ್ದು ಇದೇ ಪ್ರಾಬ್ಲಮ್. ಸುಮ್ಮನೆ ಹೇಳ್ತಿದ್ದೀವಿ ನಂಬಿಕೆ ಇದೆ ಅಂತಾರೆ, ನಿಜವಾಗ್ಲೂ ನಂಬಿಕೆ ಇಲ್ಲ. ನಂಬಿಕೆ ಇದ್ರೆ ಕೃಷ್ಣ ನಮ್ಮ ಕೈಯನ್ನ ಬಿಡೋದಿಲ್ಲ. ಯಾವ ಪರಿಸ್ಥಿತಿ ಆಗಲಿ, ಯಾವ ಸನ್ನಿವೇಶ ಆಗಲಿ ಕೃಷ್ಣ ಬಿಡೋದಿಲ್ಲ. ಕೈ ಹಿಡ್ಕೊಂಡು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಬಾಪ ಇಲ್ಲಿ ಮುಳ್ಳಿದೆ, ಈ ಮಾರ್ಗದಲ್ಲಿ ಹೋಗ್ಬೇಡ, ನಾನು ನಿನ್ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಕೃಷ್ಣ ತುಂಬಾ ದೂರ ಅದು, ನಿನಗೇನು ಗೊತ್ತಾಗತ್ತೆ, ಬಾ ನನ್ನ ಜೊತೆ. ಅದಕ್ಕೆ ಕೃಷ್ಣನ ಮೇಲೆ ನಂಬಿಕೆ ಇರಬೇಕು. ನಾವಿಲ್ಲಿ ಏನನ್ನ ಕಲಿಸಕ್ ಪ್ರಯತ್ನ ಮಾಡ್ತಾ ಇದೀವಿ? ಕೃಷ್ಣನನ್ನ ನಂಬಿ, ಕೃಷ್ಣನ ಮೇಲೆ ಸಂದೇಹ ಪಡಬೇಡಿ. ಕೃಷ್ಣ ನಿಮಗೆ ಕಷ್ಟವನ್ನ ಕೊಡ್ತಾ ಇದ್ರೆ ಅದಕ್ಕೆ ಒಂದು ಮಹಾ ಉದ್ದೇಶ ಇರುತ್ತೆ. ಆ ಕಷ್ಟಗಳನ್ನೆಲ್ಲ ನಾನು ಎದುರಿಸಾದ್ಮೇಲೆ ನನಗೆ ಆಮೇಲೆ ಗೊತ್ತಾಯ್ತು, ಯಾಕೆ ನನಗೆ ಇಷ್ಟೊಂದು ಕಷ್ಟದ ಮೂಲಕ ಹೋಗೋದಕ್ಕೆ ಕೃಷ್ಣ ಬಿಟ್ಟ. ಕೃಷ್ಣ ಕಷ್ಟ ಕೊಡ್ಲಿಲ್ಲ, ಕಷ್ಟದ ಮೂಲಕ ಹೋಗೋದಕ್ಕೆ ಬಿಟ್ಟ. ಹೋಗಪ್ಪ, ಉದ್ಧಾರ ಆಗ್ತೇನೆ ನೀನು. ಯಾಕೆ ಇವತ್ತು ಎಷ್ಟೊಂದು ಜನ ಭಕ್ತರು ನನಗೆ ಬಂದು ನನ್ನ ಹತ್ರ ಈ ಸಮಸ್ಯೆ, ಆ ಸಮಸ್ಯೆ, ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊತಾ ಇರ್ತಾರೆ. ನನಗೆ ನನ್ನ ಜೀವನದಲ್ಲೇ ನಾನು ಕಷ್ಟಗಳನ್ನ ಅನುಭವಿಸಿ ಅಥವಾ ಕೃಷ್ಣನ ಮೇಲೆ ಹೇಗೆ ಅವಲಂಬನೆ ಆಗೋದಂತ ನನ್ನ ಜೀವನದಲ್ಲಿ ನಾನೇ ಮಾಡಿಲ್ಲ ಅಂದ್ರೆ ನಾನು ಅವ್ರಿಗೇನು ಹೇಳ್ತೀನಿ? ಏನು ಹೇಳಕ್ಕಾಗ್ತೇನೆ ನಾನು? ನನಗೆ ಜೀವನದಲ್ಲಿ ಕೃಷ್ಣನ ಮೇಲೆ ಅವಲಂಬನೆ ಇಲ್ಲ, ಕೃಷ್ಣನ ಒಂದು ಕೃಪೆಯ ಒಂದು ಅನುಭವ ಇಲ್ಲ ಅಂದ್ರೆ ನಾನು ಅವ್ರಿಗೆ ಹೇಳ್ತೀನಿ, ಇಲ್ಲ ಇಲ್ಲ ಎಲ್ಲ ಸರಿ ಹೋಗುತ್ತೆ. ಇದೇ ಎಲ್ಲರೂ ಹೇಳೋದು, ನೀವು ಹೋಗಿ ಪೂಜೆ ಮಾಡಿ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಯಾಕೆ ಸರಿ ಹೋಗ್ಬೇಕು? ಏನು ಸರಿ ಹೋಗೋದಂದ್ರೆ ಏನರ್ಥ? ನನ್ನ ಭೌತಿಕ ಜೀವನ ಇವತ್ತು ಚೆನ್ನಾಗಾಗ್ಬಿಟ್ರೆ ಸಾಕಾ? ಮಗು ಅಳ್ತಾ ಇದೆ, ನನ್ಗೆ ಚಾಕ್ಲೇಟ್ ಬೇಕು, ಚಾಕ್ಲೇಟ್ ಬೇಕು. ಯಾಕೆ? ಅದ್ರ ಪ್ರಕಾರ ಇವತ್ತು ನಾನು ಚಾಕ್ಲೇಟ್ ತಿಂದ್ರೆ ನಂಗೆ ಸಂತೋಷ. ಅಮ್ಮ ಹೇಳ್ತಾಳೆ, ಇಲ್ಲ ಇಲ್ಲ ಇವತ್ತು ಚಾಕ್ಲೇಟ್ ತಿನ್ಬೇಡ, ನಾಳೆ ನಿಂಗೆ ಹಲ್ನೋ ಬರುತ್ತೆ. ಕೃಷ್ಣನಿಗೆ ಅದು ಗೊತ್ತು ನಮ್ಮ ಜೀವನದ ಬಗ್ಗೆ. ಸೊ ಕೃಷ್ಣನ ಹತ್ರ ಹೋಗಿ ಕೇಳಬಾರ್ದು, ಕೃಷ್ಣ ಯಾಕಪ್ಪ ನನಗೆ ನನ್ನ ಜೀವನದಲ್ಲಿ ಈ ರೀತಿ ಮಾಡ್ತಾ ಇದೆಯಾ? ನನಗೆ ಗೊತ್ತು, ಕೃಷ್ಣನಿಗೆ ಗೊತ್ತು ಅವನು ಏನ್ ಮಾಡ್ತಾ ಇದ್ದಾನೆ. ಸುಮ್ಮನೆ ನಂಬಿಕೆ ಇಟ್ಕೊಳ್ಳಿ. ಕೃಷ್ಣ ಕಷ್ಟನೇ ಕೊಡ್ತಾನೆ ಅಂತಲ್ಲ, ಕೃಷ್ಣ ಕಷ್ಟ ಕೊಡ್ತಾನೆ ಅಂತಲ್ಲ. ನನ್ನ ಜೀವನದಲ್ಲಿ ನನ್ಗೆ ಅಷ್ಟ ಅಹಂಕಾರ ಆಯ್ತು, ಹಾಗಾಗಿ ನಾನು ಅದ್ರ ಮೂಲಕನೇ ತಿದ್ಕೊಂಡು ಬರ್ಬೇಕಾಯ್ತು. ನನ್ನ ದೇಹದ ಮೇಲೆ ನನಗೆ ಅಷ್ಟೊಂದು ವ್ಯಾಮೋಹ ಆಯಿತು. ಆ ವ್ಯಾಮೋಹ ಹೋಗೋದಕ್ಕೆ ಇಷ್ಟೊಂದು ಸಮಯ ತಗೊಂಡು. ಎಲ್ಲರಿಗೂ ಅದೇ ರೀತಿ ಆಗತ್ತೆ ಅಂತ ಭಯ ಬಿಡಬೇಡಿ. ಆದ್ರೆ ಕೃಷ್ಣ ನಿಮ್ಮ ನಂಬಿಕೆಯನ್ನ ಅವನು ಯಾವತ್ತೂ ಕೈ ಬಿಡಲ್ಲ. ಇದ್ದೇ ಇದೀನಿ ನಾನು. ನಮಗೆ ಅಪೇಕ್ಷೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೃಷ್ಣ ಮಾಡ್ತಾನೆ. ಹೇಳಿದ್ನಲ್ಲ, ಸುಧಾಮನಿಗೆ ಕಾಯ್ತಾ ಇದ್ದ ಕೃಷ್ಣ, ಯಾವಾಗ ಇವನು ಅವಕಾಶ ಕೊಡ್ತಾನೆ ನನಗೆ. ಇದು ಕೃಷ್ಣನ ಪ್ರೀತಿ. ಯಾರು ಈ ರೀತಿ ಕೃಷ್ಣನೇ ತಮ್ಮ ಜೀವನ ಅಂತ ಯೋಚನೆ ಮಾಡ್ತಾರೋ, ಇವಾಗ ಪಾಂಡವರು ಏನು ಯುದ್ಧ ಮಾಡದೆ ಮನೇಲಿ ಕೂತಿದ್ರ? ನೀವು ಯೋಚನೆ ಮಾಡಕ್ಕೆ, ಅಯ್ಯೋ ಹೌದಾ ನಾನೆಲ್ಲ ಏನು ಬಿಟ್ಬಿಡ್ಬೇಕಾ? ಇವರೇನೋ ನಾರಾಯಣ ಪ್ರಭುಗಳು ಎಲ್ಲ ಬಿಟ್ಟು ಕೂತಿದ್ದಾರೆ, ನಾವು ಬಿಡ್ಬೇಕಾ? ಇಲ್ಲ, ಬಿಡ್ಬೇಕಾ? ಇಲ್ಲ. ನೀವು ನಿಮ್ಮ ಕೆಲಸವನ್ನ ಮಾಡ್ಕೊಳ್ಳಿ, ನಿಮ್ಮ ಕರ್ತವ್ಯಗಳನ್ನ ಮಾಡ್ಕೊಳ್ಳಿ. ಅರೆ ನೀವು ಮಾಡ್ತಾ ಇದ್ದೀರಾ ಅಂತ ಅನ್ಕೋಬೇಡಿ, ನಿಮಗೋಸ್ಕರ ಅಂತಾನು ಅನ್ಕೋಬೇಡಿ. ಇದೆರಡು ಮಾಡ್ಲಿಲ್ಲ ಅಂದ್ರೆ ಕೃಷ್ಣ ನಡೆಸ್ತಾನೆ. ಇದೆರಡು ಮಾಡ್ಲೆ ಕೃಷ್ಣನ ಮೇಲೆ ಅವಲಂಬಿತರಾದ್ರೆ ಕೃಷ್ಣ ನಡೆಸ್ತಾನೆ. ಚಿಕ್ಕ ಮಕ್ಕಳ ತರ, ಮಕ್ಕಳು ಬಂದು ಸಮಸ್ಯೆ ಇದೆ, ಅಪ್ಪ ಅಮ್ಮ ನಂಗೆ ಈ ಪ್ರಾಬ್ಲಮ್ ಅಲ್ವಾ? ಅವ್ರಿಗೇನು ಗೊತ್ತೂ ಇಲ್ಲ. ಅವ್ರಿಗೆ ಏನೋ ಪ್ರಾಬ್ಲಮ್ಮು, ಇದನ್ನೇನೋ ಸಾಲ್ವ್ ಮಾಡಬೇಕು, ಏನೋ ಹೇಳ್ತಾರೆ, ಔಟ್ಪಾಡ್ಗೆ ಅವ್ರು ಹೋಗ್ತಾರೆ ಅಷ್ಟೇ. ಏನೋ ಯಾರ ಮೇಲೆ ಬಿಟ್ಟಿದ್ದು? ಅಪ್ಪ ಅಮ್ಮನ ಮೇಲೆ ಬಿಟ್ಟಿದ್ದು. ಮಾಡ್ತಾರೆ, ಅಪ್ಪ ಅಮ್ಮ ಮಾಡ್ತಾರೆ ಅನ್ನೋ ನಂಬಿಕೆ ಅವ್ರಿಗಿದೆ. ಅವ್ರು ಯಾವ ತರ್ಕನೂ ಯೂಸ್ ಮಾಡ್ತಾ ಇಲ್ಲ, ಯಾವ ಲಾಜಿಕ್ ಯೂಸ್ ಮಾಡ್ತಾ ಇಲ್ಲ. ಮಾಡ್ತಾರ, ನಮ್ಮ ಅಪ್ಪ ಅಮ್ಮಂಗೆ ಸಾಮರ್ಥ್ಯ ಇದೆಯಾ? ಈ ಥರ ಪ್ರಾಬ್ಲಮ್ ಅವ್ರು ಮುಂಚೆ ಎದುರಿಸಿದಾರಾ? ಅವ್ರಿಗೆಲ್ಲ ಇದು ಯಾವ ಸಂದೇಹ ಇಲ್ಲ. ಮಕ್ಕಳಿಗೆ ಪೂರ್ಣ ನಂಬಿಕೆ, ಅಪ್ಪ ಅಮ್ಮ ಇದ್ದಾರೆ, ಮಾಡ್ತಾರೆ ಅಷ್ಟೇ. ಈ ಥರ ನಾವು ಕೃಷ್ಣನನ್ನು ನಂಬಬೇಕು.
ಆಗ ಕೃಷ್ಣ ಯಾವತ್ತಿಗೂ ನಮ್ ಕೈ ಬಿಡಲ್ಲ, ಎಂಥ ಪರಿಸ್ಥಿತಿಯಲ್ಲೂ ಕೈ ಬಿಡಲ್ಲ. ಅರೆ ಅವನು ಯಾವ ರೀತಿ ನಮಗೆ ದಾರಿ ತೋರಿಸ್ತಾನೆ, ಯಾವ ರೀತಿ ಕೃಪೆ ಕೊಡ್ತಾನೆ ಅನ್ನೋದನ್ನ ಅರ್ಥ ಆಗಕ್ಕೆ ನಮ್ಗೆ ಒಂದೊಂದ್ಸತಿ ಹಲವಾರು ವರ್ಷಗಳು ಬೇಕಾಗುತ್ತೆ. ಇನ್ನೊಂದು, ಇವಾಗ ಸ್ವಲ್ಪ ದಿನಗಳ ಹಿಂದೆ ನಡೆದಿದ್ದಂಥ ವಿಷಯ. ಯಾರೋ ಒಬ್ರು ನನಗೆ ಕಾಲ್ ಮಾಡಿದ್ರು. ಅವರ ಜೀವನದಲ್ಲಿ ಏನೋ ಕಠಿಣ ಪರಿಸ್ಥಿತಿ ಬಂತು. ಅಂದ್ರೆ ಅವ್ರ ಮನೆಯಲ್ಲಿ ಅವ್ರೊಬ್ಬರೇ ಭಕ್ತರು, ಮಾತಾಜಿಯವರು. ಅವ್ರ ಮನೆಯಲ್ಲಿ ಅವರೊಬ್ಬರೇ ಭಕ್ತರು. ಅವ್ರ ಮನೆಯಲ್ಲಿ ಯಜಮಾನರಿದ್ದಾರೆ, ಮಕ್ಕಳಿದ್ದಾರೆ, ಮಗ, ಸೊಸೆ, ಅತ್ತೆ. ಯಾರೂ ಭಕ್ತಿ ಮಾಡಲ್ಲ ಸರಿಯಾಗಿ, ಯಾರಿಗೂ ಅಷ್ಟೊಂದು ನಂಬಿಕೆ ಇಲ್ಲ ಕೃಷ್ಣನಲ್ಲಿ. ಇವರು ಮಾಡ್ಕೊಂಡು ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಸೊ ಮನೆಯಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಬೇರೆ ಎಲ್ಲರ ಕರ್ಮ ಫಲಗಳ ಕಾರಣವಾಗಿ ಒಂದು ದೊಡ್ಡ ತೊಂದರೆ ಮೂಲಕ ಸಾಕ್ತಾ ಇದ್ರು ಇಡೀ ಕುಟುಂಬ. ಇವ್ರು ಇಷ್ಟರಲ್ಲಿ ಯಾರಿಗೆ, ಕೇವಲ ಅವರಿಗೆ ಮಾತ್ರ, ಮಾತಾಜಿಗೆ ಮಾತ್ರ ಕೃಷ್ಣನ ಮೇಲೆ ನಂಬಿಕೆ, ಪೂರ್ಣ ನಂಬಿಕೆ. ಬೇರೆಯವ್ರಿಗೆ ಯಾರಿಗೂ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಅವ್ರ ಪಾಡಿಗೆ ನಾವು ಮಾಡಬೇಕು, ನಾವು ಇದು ಮಾಡಬೇಕು, ನಾವು ಅದು ಮಾಡಬೇಕು. ಸೊ ಆಮೇಲೆ ಹಾಗಾಗಿ ಎಲ್ಲರೂ ಹೇಳಿದ್ರು, ನೀವು ಒಂದು ಜ್ಯೋತಿಷಿ ಹತ್ರ ಹೋಗಿ ಇದು ಮಾಡಿ ಅದು ಮಾಡಿ ಅಂತ. ಸರಿ ಅಂದ್ಬಿಟ್ಟು ನನ್ನ ಸಂಪರ್ಕ ಮಾಡಿದ್ರು. ನಮ್ಗೆ ಯಾರೋ ಗೊತ್ತಿರೋರು ಇಬ್ಬರು ಇದ್ದಾರೆ, ತುಂಬ ಒಳ್ಳೆ ಜ್ಯೋತಿಷಿ. ಅವ್ರ ಹತ್ರ ಹೇಳಿದೆ, ನೀವು ಇವ್ರ ಹತ್ರ ಮಾತಾಡಿ. ಸರಿ, ಅವ್ರು ಮಾತಾಡಿದ್ರು. ಮಾತಾಡಿ ಅವ್ರ ಜ್ಯೋತಿಷಿ ಹೇಳ್ತಾ ಇದ್ದಾರೆ, ನಿಮ್ಗೆ ಇಷ್ಟೇನಾ ತೊಂದರೆ ಆಗಿರೋದು? ನಿಮ್ಗಿನ್ನೂ ತುಂಬಾ ತೊಂದರೆ ಆಗಿರ್ಬೇಕಾಗಿತ್ತಲ್ಲ. ನಿಮ್ಗೆ ಆಗಿರೋ ತೊಂದರೆ ತುಂಬಾ ಕಡಿಮೆ, ನಿಮ್ಗೆ ನಿಜವಾಗ್ಲೂ ಇನ್ನೂ ಜಾಸ್ತಿ ತೊಂದರೆ ಆಗಿರ್ಬೇಕು, ನಿಮ್ಮ ಪರಿಸ್ಥಿತಿ ಇನ್ನೂ ಹಾಳಾಗೋಗಿರ್ಬೇಕು. ಆಮೇಲೆ ಅವ್ರು ಕೇಳ್ತಾರೆ, ನಿಮ್ಮ ಮನೇಲಿ ಯಾರು ಭಗವಂತನ ಭಕ್ತಿ ಮಾಡೋರು ಯಾರು ಇದ್ದಾರಾ ಅಂತ. ಆಮೇಲೆ ಅವ್ರ ಮನೆಯವರು ಹೇಳ್ತಾರೆ, ಹೌದು ಹೌದು, ನಮ್ಮ ಮನೆಯವರು ಇದ್ದಾರೆ, ಸೊಸೆ ಇದ್ದಾಳೆ, ಇತ್ಯಾದಿ ಇತ್ಯಾದಿ. ಓ ಹೌದಾ, ಅದಕ್ಕೆ ನೋಡಿ, ಅದಕ್ಕೆ ಅವರ ಕೃಪೆಯಿಂದ, ಅವರಿಂದಾಗಿ ನಿಮ್ಮ ಜೀವನದ ಸಮಸ್ಯೆಗಳು ಕಡಿಮೆ ಆಗಿದೆ. ಇದು ನಾನು ಹೇಳ್ತಾ ಇರೋದಲ್ಲ ಅಥವಾ ಶಾಸ್ತ್ರದಲ್ಲಿ ಇರೋದಲ್ಲ, ಇದು ಒಬ್ಬ ಭಕ್ತರ ನಿಜವಾದ ಜೀವನದ ಅನುಭವ. ಆಮೇಲೆ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಪ್ರಭು ಹಿಂಗೆ ಹೇಳಿದ್ರು ಅಂತ. ಹೌದು, ಶಾಸ್ತ್ರನೂ ಇದೆ ಹೇಳೋದು. ಒಬ್ಬರ ಮನೆಯಲ್ಲಿ ಒಬ್ರು ಭಕ್ತರಾದ್ರೆ, ನಾವು ಪ್ರಹ್ಲಾದ ಮಹಾರಾಜನ ಕಥೆಯನ್ನ ಕೇಳ್ತಾ ಇದೀವಿ, ಒಬ್ರು ಶುದ್ಧ ಭಕ್ತರಾದ್ರೆ 21 ತಲೆಮಾರುಗಳನ್ನ ಭಗವಂತ ಉದ್ಧಾರ ಮಾಡ್ತಾನೆ. ಇನ್ನು ಒಂದು ಕುಟುಂಬದಲ್ಲಿ ಒಂದು ಫ್ಯಾಮಿಲಿನ ನೋಡ್ಕೊಳ್ಳೋದು ವಿಷಯ, ದೊಡ್ಡ ವಿಷಯನ. ಯಾಕಂದ್ರೆ ಆ ಸಮಸ್ಯೆಗಳಿಂದ ಆ ಭಕ್ತರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಅವ್ರೇನು ಕೇಳಲ್ಲ, ಆದ್ರೆ ಅವ್ರಿಗೂ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ. ಇಷ್ಟೊಂದೆಲ್ಲ ಇರೋದ್ರಿಂದ ಕೃಷ್ಣ ಯೋಚನೆ ಮಾಡ್ತಾನೆ, ಅಯ್ಯೋ ಸರಿ ಮಾಡ್ಬಿಡೋಣ, ಏನ್ ದೊಡ್ಡ ವಿಷಯ. ಆದ್ರೆ ಭಕ್ತರು ಹೋಗಿ ಕೇಳಲಿಲ್ಲ, ನನ್ನ ಬಂದು ಕೇಳಿದ್ರು, ಏನ್ ಮಾಡ್ಬೇಕು? ನಾ ಹೇಳಿದೆ, ಕೃಷ್ಣನ್ ಏನು ಕೇಳ್ಬೇಡಿ, ಅವ್ನು ಮಾಡ್ತಾನೆ. ನಿಮಗೆ ನಂಬಿಕೆ ಇದೆಯಾ ಕೃಷ್ಣನ್ ಮೇಲೆ? ಇದೆ ಪ್ರಭು. ಆಯ್ತು, ಸುಮ್ಮನಿರಿ, ಮಾಡ್ತಾನೆ ಅವ್ನು, ಏನ್ ಬೇಕೋ ಮಾಡ್ತಾನೆ. ಆಮೇಲೆ ಅವ್ರಿಗೆ ಅನುಭವ ಆಯ್ತು, ಓ ಇಲ್ಲ, ಕೃಷ್ಣ ಆಗ್ಲೇ ಮಾಡ್ತಾ ಇದ್ದಾನೆ, ನಾನೇನು ಕಾಯಬೇಕಾಗಿಲ್ಲ, ಯಾವ ಸನ್ನಿವೇಶಕ್ಕೂ ಕಾಯ್ಬೇಕಾಗಿಲ್ಲ, ಅವನಾಗ್ಲೇ ನಡೆಸ್ತಾ ಇದ್ದಾನೆ. ಯಾಕೆ? ಅವ್ರಿಗೆ ಅಷ್ಟು ನಂಬಿಕೆ ಇತ್ತು ಭಗವಂತನ ಮೇಲೆ. ಸೊ ನಾವು ನಮ್ಮ ಜೀವನನ ನಡೆಸ್ತಾ ಇದ್ದೀವಿ ಅನ್ನೋ ಆ ಅಜ್ಞಾನದಿಂದ ಹೊರಗಡೆ ಬಂದು ಸುಮ್ಮನೆ ಕೃಷ್ಣನನ್ನ ನಂಬಬೇಕು ಅಷ್ಟೇ. ನಮ್ಮ ಇಲ್ಲೂ ಎಷ್ಟೊಂದು ಜನ ಭಕ್ತರಿದ್ದಾರೆ, ನಡೀತಾನೆ ಇರುತ್ತೆ ನಮ್ಮ ಪ್ರತಿನಿತ್ಯದ ಸನ್ನಿವೇಶಗಳು. ಏನೋ ಭಕ್ತರು ಏನೋ ಹೇಳ್ತಾರೆ, ಉದಾಹರಣೆ ಕೊಟ್ರೆ ಅವ್ರು ಇಲ್ಲಿದ್ದಾರೆ, ಅವ್ರಿಗೆ ಮುಜುಗರ ಆಗತ್ತೆ. ಸೊ ಹಾಗಾಗಿ ಉದಾಹರಣೆ ಕೊಡಲ್ಲ. ಅಂದ್ರೆ ಇದು ಎಲ್ಲಾ ತರ ಭಕ್ತರ ಜೀವನದಲ್ಲೂ ಅನುಭವಿಸುವಂತ ವಿಷಯ. ಎಲ್ಲ ಭಕ್ತರು ಅನುಭವಿಸ್ತಾ ಇದ್ದಾರೆ, ಅವರಿಗೆ ಗೊತ್ತು ಭಗವಂತ ಇದ್ದಾನೆ. ಆದ್ರೂ ಸ್ವಲ್ಪ ಡೌಟು, ಪ್ರಭು ಆಗತ್ತಾ ಇದು? ನಾನು ಇಷ್ಟೇ ಕೇಳೋದು, ನಿನ್ ನಂಬಿಕೆ ಇದೆಯೋ ಇಲ್ವಾ ಅಷ್ಟೇ. ನಂಬಿಕೆ ಇದೆಯೋ ಇಲ್ವೋ, ಇನ್ನೇನು ಇಲ್ಲ. ಕೃಷ್ಣ ಮಾಡ್ತಾನ ಇಲ್ವಾ ಅನ್ನೋದಕ್ಕೆ ನಾನು ಯಾರು? ನಾನೇನು ಕೃಷ್ಣನ್ಗೆ ಹೇಳಿ ಮಾಡ್ಸೋಕ್ಕಾಗತ್ತಾ? ಇಲ್ಲ. ನಾನು ಕೇಳೋ ಪ್ರಶ್ನೆ ಇಷ್ಟೇ, ನಂಬಿಕೆ ಇದೆಯೋ ಇಲ್ವೋ, ಇದ್ರೆ ಮಾಡ್ತಾನೆ. ಇನ್ನೇನು ನನಗೆ ಡೀಟೇಲೇ ಕೊಡಬೇಡಿ. ನನಗೆ ಡೀಟೇಲ್ ಕೊಟ್ಕೊಂಡು ನಾನು ಏನು ಮಾಡಬೇಕಲ್ಲ, ನಾನೇನು ಮಾಡೋಕ್ಕಾಗಲ್ಲ. ನಿಮಗೆ ಕೃಷ್ಣನ ಮೇಲೆ ನಂಬಿಕೆ ಇದೆಯೋ ಇಲ್ವೋ, ಇಷ್ಟೇ ಪ್ರಶ್ನೆ. ಓಕೆ, ಹಾಗಾಗಿ ಇವತ್ತಿನ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿಂದ ಒಂದು ಬಹಳ ವಿಶೇಷವಾದ ತಿಂಗಳು ಪ್ರಾರಂಭ. ಇದಕ್ಕೆ ಏನು ಕರೀತಾರೆ? ಅಧಿಕ ಮಾಸ, ಮಲಮಾಸ ಅಂತಾರೆ. ಸಾಮಾನ್ಯವಾಗಿ ಭೌತಿಕ ಜೀವನದಲ್ಲಿ ಮುಳುಗಿರುವಂತ ಜನರು ಅಥವಾ ಭಕ್ತರಲ್ಲದೆ ಇರೋರು ಹೇಳ್ತಾರೆ, ಇದು ಬಹಳ ಉಪಯೋಗ ಇಲ್ಲದೆ ಇರೋ ತಿಂಗಳು. ಈ ತಿಂಗಳಲ್ಲಿ ನಾವು ಯಾವುದು ಹೊಸ ಒಳ್ಳೆಯ ಕೆಲಸಗಳನ್ನ ಮಾಡಲ್ಲ. ಅರೆ ಭಕ್ತರಿಗೆ ಇದು ವಿಶೇಷವಾದ ತಿಂಗಳು. ಆ ಮಾಸಕ್ಕೆ ಭಗವಂತ ತನ್ನ ಹೆಸರನ್ನೇ ಕೊಟ್ಬಿಟ್ಟ, ಪುರುಷೋತ್ತಮ ಮಾಸ ಅಂತ.
ಅಂದ್ರೆ ಎಲ್ಲಾ ಮಾಸಗಳಲ್ಲೂ ಇದು ಅತಿ ಶ್ರೇಷ್ಠವಾದ ಮಾಸ. ಇವಾಗ ನಮ್ಮಲ್ಲಿ ಭಕ್ತಿಯಲ್ಲಿ ಏನು ಕೊರತೆಗಳಿದೆಯೋ, ಉದಾಹರಣೆಗೆ ಯಾರಿಗೋ ಇನ್ನೂ ಸಂಪೂರ್ಣ ನಂಬಿಕೆ ಇಲ್ಲ ಕೃಷ್ಣನ ಮೇಲೆ ಅಂದ್ರೆ ಈ ತಿಂಗಳಲ್ಲಿ ಅದನ್ನ ಮುಗಿಸ್ಕೊಂಡ್ ಬಿಡ್ಬೋದು, ಆ ಕೊರತೆಯನ್ನು ನಾವು ನೀಗಿಸ್ಕೊಂಡ್ ಬಿಡ್ಬೋದು. ಅಷ್ಟು ಪ್ರಬಲವಾದ ತಿಂಗಳು ಇದು. ನಾವು ಸಾಮಾನ್ಯವಾಗಿ ಹೇಳ್ತೀವಿ ಇಡೀ ವರ್ಷ, ಪ್ರತಿ ವರ್ಷ ಹೇಳ್ತೀವಿ ಕಾರ್ತೀಕ ಮಾಸ ಬಹಳ ಶ್ರೇಷ್ಠವಾದದ್ದು. ಯಾಕೆ? ಕಾರ್ತೀಕ ಮಾಸದಲ್ಲಿ ಯಾರಾದರೂ ಕೃಷ್ಣನಿಗೆ ಏನಾದರೂ ಭಕ್ತಿ ಸೇವೆಯನ್ನು ಮಾಡಿದ್ರೆ ಸಾಮಾನ್ಯವಾಗಿ ಸಿಗುವಷ್ಟು ಫಲಕ್ಕೆ ಹೋಲಿಸಿದ್ರೆ 100ರಷ್ಟು 1000ರಷ್ಟು ಹೆಚ್ಚು ಫಲ ಸಿಗುತ್ತೆ ಕಾರ್ತೀಕ ಮಾಸದಲ್ಲಿ. ಅರೆ ಅಧಿಕ ಮಾಸ, ಪುರುಷೋತ್ತಮ ಮಾಸ ಬರೋದು 3 ವರ್ಷದಲ್ಲಿ ಒಂದ್ಸತಿ. ಕೃಷ್ಣ ಅದಕ್ಕೆ ಏನ್ ಮಾಡಿದಾನೆ ಗೊತ್ತಾ? ಈ ತಿಂಗಳಲ್ಲಿ ನೀವು ಮಾಡೋ ಭಕ್ತಿ ಕಾರ್ಯಗಳಿಗೆ ಕಾರ್ತೀಕ ಮಾಸದಲ್ಲಿ ಎಷ್ಟು ಫಲ ಸಿಗುತ್ತೋ ಅದಕ್ಕೆ 1000 ಪಟ್ಟು ಫಲ ಕೊಡ್ತಾ ಇದ್ದಾನೆ. ಇದಕ್ಕೊಂದು ನಿಮ್ಗೆ ಒಂದು ಚಿಕ್ಕ ಇದರ ಶಕ್ತಿ ಎಷ್ಟು ಅನ್ನೋದನ್ನ ಬೆಳಗ್ಗೆ ನಾನು ಲೆಕ್ಕ ಹಾಕ್ತಾ ಇದ್ದೆ. ಇವಾಗೆಲ್ಲ ಇಲ್ಲ ಸಾಮಾನ್ಯವಾಗಿ ಒಂದು 40 ವರ್ಷ ಆವರೇಜ್ ವಯಸ್ಸು ಅಂತ ಇಟ್ಕೊಳ್ಳಿ. ಓಕೆ, ನಮ್ಗೆ ಇನ್ನೊಂದು 30 ವರ್ಷ ಇದೆ ಅಂತ ಇಟ್ಕೊಳ್ಳೋಣ. ಕಲಿಯುಗ ಹೋಗ್ತಾ ಆಯಸ್ಸು ಕಡಿಮೆ ಆಗ್ತದೆ, 30 ವರ್ಷ ಇದೆ ಅಂತ ಇಟ್ಕೊಳ್ಳೋಣ. 30 ವರ್ಷದಲ್ಲಿ ನಾವು ಎಷ್ಟು ಗಂಟೆ ಕಾಲ ಪ್ರತಿದಿನ ಭಕ್ತಿ ಮಾಡ್ತೀವಿ? ಸ್ವಲ್ಪ ಗಂಭೀರವಾದ ಭಕ್ತರಂದ್ರೂ ಕನಿಷ್ಠ 2 ಗಂಟೆ ಕಾಲ ಮಾಡಬೇಕು. ಕನಿಷ್ಠ, ಹೆಚ್ಚಲ್ಲ, ಕನಿಷ್ಠ. ಇವಾಗ ಕ್ಯಾಲ್ಕುಲೇಟರ್ ತಗೊಳ್ಳಿ. 30 ವರ್ಷ ಇಲ್ಲಿ ಲೆಕ್ಕ ಹಾಕ್ತಾ ಇದ್ದೀನಿ ನಾನು ನಿಮ್ಮ ಮುಂದೆ, ಕೃಷ್ಣನ ಕೃಪೆ ಹೇಗೆ ಬರುತ್ತೆ ಅಂತ. 30 ವರ್ಷ ಪ್ರತಿ ವರ್ಷದಲ್ಲಿ 12 ತಿಂಗಳಿದೆ. 12 ತಿಂಗಳಲ್ಲಿ 365 ದಿನ ಇದೆ. 360 ದಿನದಲ್ಲಿ ನಾನು 2 ಗಂಟೆ ಕಾಲ ಮಾಡ್ತೀನಿ. ಅಂದರೆ ಒಂದು 2,62,800 ಗಂಟೆಗಳು ನಾನು ಭಕ್ತಿ ಮಾಡಬೇಕು. ಓಕೆ, ಮಾಡ್ತೀನಿ. 2 ಗಂಟೆ ಕಾಲ ಮಾಡಿದ್ರೆ 30 ವರ್ಷ ಮಾಡಿದ್ರೆ. ಓಕೆ, ಇವಾಗ ಈ ಒಂದು ಪರಿಪೂರ್ಣತೆಯನ್ನ ನಮ್ಮ ಪ್ರಭುಪಾದರು ಹೇಳಿದ್ರು. ನೀವು 18 ವರ್ಷ, ಓಕೆ, 18 ವರ್ಷ 16 ಗಂಟೆ ಕಾಲ ಮಾಡಬೇಕು ಅಂತ. ಅಂದ್ರೆ ಸುಮಾರು 12 ಲಕ್ಷ ಗಂಟೆಗಳು ನಾವು ಭಕ್ತಿಯನ್ನ ಮಾಡಿದ್ರೆ ನಾವು ಈ ಜೀವನದಲ್ಲಿ ಪರಿಪೂರ್ಣತೆಯನ್ನು ಸಾಧನೆ ಮಾಡ್ತೀವಿ. ನಾವಿವಾಗ 2 ಗಂಟೆ ಕಾಲ ಮಾಡಿದ್ರೆ 30 ವರ್ಷ ಎಷ್ಟು ಗಂಟೆ ಆಯ್ತು ನಮ್ಮ ಭಕ್ತಿ? 2 ಲಕ್ಷ ಆಯ್ತು. ನಮಗೆ ಬೇಕಾಗಿರೋದು ಭಗವದ್ಧಾಮಕ್ಕೆ ಹೋಗಕ್ಕೆ 12 ಲಕ್ಷ. ಸೊ ಇವಾಗ ಏನಾಗುತ್ತೆ, ಈ ತಿಂಗಳಲ್ಲಿ ನೀವು 30 ದಿನ ಏನ್ ಮಾಡ್ತಿರೋ, ಉದಾಹರಣೆಗೆ 30 ದಿನ ನೀವು ಎಷ್ಟೋ ಜಪ ಮಾಡ್ತೀರಾ ಪ್ರತಿದಿನ. ಇವಾಗ ಇನ್ನು 30 ದಿನ ನಿಮ್ಮ ವ್ರತ. ಒಂದು ಅರ್ಧ ಗಂಟೆ ಅಂತ ಬರ್ಕೋತೀನಿ. ಓಕೆ, 30 ನಿಮಿಷ. ಓಕೆ, ಅಂದರೆ 0.5. 30 ದಿನ ಪ್ರತಿದಿನ ಅರ್ಧ ಗಂಟೆ ಮಾಡಿದ್ರಿ, ನಿಮಗೆ ಎಷ್ಟು ಪಟ್ಟು ಫಲ? ಅದು ನೀವು ನಾರ್ಮಲಿ ಇದ್ದಿದ್ರೆ ನಿಮಗೆ 15 ಗಂಟೆಗಳ ಕಾಲ ಫಲ ಸಿಗೋದು ಇದರಿಂದ. ಇವಾಗ ನಿಮ್ಗೆ ಎಷ್ಟು ಫಲ ಸಿಗುತ್ತೆ? 1000. ಇದರಲ್ಲೇ 15 ಲಕ್ಷ ಗಂಟೆಗಳ ಫಲ ಸಿಕ್ತು ನಿಮಗೆ 30 ದಿನ ಮಾಡಿದ್ದು. ಅಂದರೆ ಯೋಚನೆ ಮಾಡಿ ಈ ತಿಂಗಳ ಮಹತ್ವ ಎಷ್ಟಿದೆ ಅಂತ. ನಿಮ್ಮ ಇಡೀ ಜೀವನ ಮಾಡೋ ಭಕ್ತಿಗಿಂತ ಹೆಚ್ಚು ಭಕ್ತಿಯ ಫಲವನ್ನು ನೀವು ಕೇವಲ ಈ 1 ತಿಂಗಳಲ್ಲಿ ಸಂಗ್ರಹ ಮಾಡ್ಬೋದು. ಅದಕ್ಕೋಸ್ಕರನೇ ಕೃಷ್ಣ ಈ ಮಾಸವನ್ನು ಕೊಟ್ಟರು. ಕಲಿಯುಗದಲ್ಲಿ ಜನರಿಗೆ ಬೇರೆ ಸಮಯದಲ್ಲಿ ಮಾಡಕ್ಕೆ ಸಮಯ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕತೆ ಕಟ್ತಾರೆ. ಈ 1 ಮಾಸದಲ್ಲಿ ನಾನು ಅಧಿಕ ಕೃಪೆಯನ್ನು ಕೊಡ್ತೀನಿ ಎಲ್ಲರಿಗೂ. ಹಾಗಾಗಿ ಈ ತಿಂಗಳಲ್ಲಿ ನೀವು ಒಂದು ಸರಳವಾದ ವ್ರತವನ್ನ ಮಾಡಬೇಕು. ಏನು ವ್ರತ ಅಂದ್ರೆ, ನೀವು ಜಪ ಮಾಡ್ತಾ ಇಲ್ಲದೆ ಇದ್ರೆ ಜಪವನ್ನ ಶುರು ಮಾಡಿ. ಮೊದಲ ವಾರ 2 ಮಾಲೆ ಪ್ರತಿದಿನ, 2ನೇ ವಾರ 4 ಮಾಲೆ, 3ನೇ ವಾರ 6 ಮಾಲೆ, 4ನೇ ವಾರ 8 ಮಾಲೆ ಜಪ ಪ್ರತಿದಿನ 4 ವಾರಗಳಲ್ಲಿ. ಓಕೆ, ಫಸ್ಟ್ ವೀಕ್ ಎಷ್ಟು ಮಾಲೆ ಜಪ? 2. 2ನೇ ವಾರ, 3ನೇ ವಾರ, 4ನೇ ವಾರ. ಓಕೆ, ಇದು ಒಂದು ವ್ರತ, ವ್ರತದ ಒಂದು ಭಾಗ. 2ನೇ ಭಾಗ ಭಗವದ್ಗೀತೆ ಭಾಗವತ ಶ್ರವಣ. ನಾವು ಪ್ರತಿದಿನ ಸಂಜೆ 7ರಿಂದ 7:40 ತನಕ ಭಾಗವತ ಶ್ರವಣ ನಡೀತಾ ಇದೆ. ಸೊ ನೀವು ಅದರಲ್ಲಿ ಭಾಗವಹಿಸೋಕ್ಕೆ ಪ್ರಯತ್ನ ಮಾಡಿ. ಗ್ರೂಪಲ್ಲಿ ನೆನ್ನೆನೂ ಕೂಡ ನಾನು ಮೆಸೇಜ್ ಹಾಕಿದ್ದೆ, ತಿರ್ಗಾ ಇವತ್ತು ಹಾಕ್ತೀನಿ. ಆ ಗ್ರೂಪ್ ಲಿಂಕ್ ಫಾಲೋ ಮಾಡಿ ಇನ್ನೊಂದು ಗ್ರೂಪಿಗೆ ಜಾಯಿನ್ ಆಗ್ತೀರಾ. ಆ ಗ್ರೂಪಲ್ಲಿ ನಿಮಗೆ ಝೂಮ್ ಮೀಟಿಂಗ್ ಲಿಂಕ್ ಸಿಗುತ್ತೆ.
ಝೂಮ್ ಮೀಟಿಂಗ್ ಲಿಂಕಲ್ಲಿ ನೀವು ಮನೆಯಲ್ಲಿ ಇದ್ದುಕೊಂಡು ನೀವು ಭಾಗವತ ಶ್ರವಣ ಮಾಡ್ಬೋದು, ಬಹಳ ಶ್ರೇಷ್ಠವಾದದ್ದು. ಇಲ್ಲ ಆಗಲ್ಲ ಅಂದರೆ ರೆಕಾರ್ಡಿಂಗ್ ಕೂಡ ಬರುತ್ತೆ, ಗ್ರೂಪ್ ಸೇರ್ಕೊಳ್ಳಿ, ರೆಕಾರ್ಡಿಂಗ್ ಆಮೇಲೆ ಬರುತ್ತೆ, ಅದನ್ನು ಕೇಳಿ. ಇಲ್ಲ ಅದು ಆಗಲ್ವಾ, ಸರಿ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಎಲ್ಲೋ ಸಮಯ ತೊಗೊಂಡು ಒಂದು 15-20 ನಿಮಿಷ ಭಗವದ್ಗೀತೆನೋ ಭಾಗವತನೋ ಓದೋಕ್ಕೆ ಪ್ರಯತ್ನ ಮಾಡಿ. 2ನೇ ವ್ರತದ 2ನೇ ಭಾಗ. 3ನೇ ಭಾಗ ಭಗವಂತನಿಗೆ ತುಪ್ಪದ ದೀಪವನ್ನು ಬೆಳಗ್ಬಹುದು. ಈ ತಿಂಗಳಲ್ಲಿ ಹೇಳ್ತಾರೆ 33 ದೀಪಗಳ ಬೆಳಗ್ಬೇಕಂತ ದಿನದಲ್ಲಿ. ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, 1 ದೀಪನೋ ಎಷ್ಟು, 2 ದೀಪನೋ 3 ದೀಪನೋ ಎಷ್ಟಾಗುತ್ತೋ ಕೃಷ್ಣನಿಗೆ ಬೆಳಗಿ. ಓಕೆ, 3ನೇದು. 4ನೇದು, ಒಂದಿಷ್ಟು ಪ್ರಸಾದವನ್ನ ಸ್ವೀಕಾರ ಮಾಡಕ್ಕೆ ಪ್ರಯತ್ನ ಮಾಡಿ. ಯಾರು ಮನೆಯಲ್ಲಿ ಪ್ರಸಾದವನ್ನ ಮಾಡ್ತಾ ಇಲ್ವೋ, ನೈವೇದ್ಯವನ್ನ ಮಾಡ್ತಾ ಇಲ್ವೋ ಕೃಷ್ಣನಿಗೆ, ಕಾರ್ತಿಕ ಮಾಸದಲ್ಲಿ ಕೃಷ್ಣನಿಗೆ ನಿಮ್ಮ ಕೈಯಿಂದ ಏನಾಗುತ್ತೋ ಆ ನೈವೇದ್ಯವನ್ನ ಪ್ರತಿದಿನ ಮಾಡಿ. ಹಾಲಾದ್ರೆ ಹಾಲು, ಹಣ್ಣಾದ್ರೆ ಹಣ್ಣು, ಹಾಲು ಹಣ್ಣು, ಡ್ರೈ ಫ್ರೂಟ್ಸು, ನಿಮ್ಗೆ ಏನಾಗುತ್ತೋ ಮಾಡಿ. ನಿನ್ನೆ ತಗೊಂಡ್ ಬಂದಿದ್ದ ಹಣ್ಣನ್ನ ಇವತ್ತು ನಾನು ನೈವೇದ್ಯ ಮಾಡಾದ್ಮೇಲೆ ತಿರ್ಗಾ ಅದನ್ನ ನಾಳೆ ನೈವೇದ್ಯ ಮಾಡಂಗಿಲ್ಲ, ತಿರ್ಗಾ ನಾಳೆ ಇನ್ನೊಂದು ಹೊಸದಾಗಿ ಮಾಡ್ಬೇಕು. ಒಂದು ಪ್ಯಾಕೆಟು ದ್ರಾಕ್ಷಿ ಹೊಡೆದ್ರೆ ಅದರಿಂದ ಇವತ್ತು 2 ಇಡ್ತೀನಿ, ನಾಳೆ 2 ಇಡ್ತೀನಿ ಅಲ್ಲ, ಇವತ್ತೊಂದು ಪ್ಯಾಕೆಟ್ ಹೊಡೆದ್ರೆ ಆಯ್ತದು ನೈವೇದ್ಯ ಆದಂಗೆ. ಅದನ್ನು ಕೃಷ್ಣನಿಗೆ ಇಡೋದು, ಆಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ಪ್ಯಾಕೆಟ್. ಸೊ ಈ ರೀತಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೃಷ್ಣನಿಗೆ ಪ್ರತಿದಿನ ನೈವೇದ್ಯವನ್ನ ಇಟ್ಟು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ. ಯಾರಿಗೆ ಅಡುಗೆ ಮಾಡೇ ಕೃಷ್ಣನಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ, ನಾನ್ ವೆಜ್ ಇಲ್ಲದೆ ಅದು ಭಗವಂತನಿಗೆ ಅರ್ಪಣೆ ಮಾಡ್ತೀನಿ ಅಂದರೆ ಇನ್ನೂ ಸಂತೋಷ. ಕೊನೆಯದು, ಎಲ್ಲರೂ ಹಣವನ್ನ ಸಂಪಾದನೆ ಮಾಡ್ತಾ ಇರುವಂಥ ಗೃಹಸ್ಥರು, ನಿಮ್ಮ ಹಣದಲ್ಲಿ ಒಂದಿಷ್ಟು ಭಾಗವನ್ನ ಕೃಷ್ಣನ ಸೇವೆಗಾಗಿ ಅರ್ಪಣೆ ಮಾಡಬೇಕು. ಈ 5 ವಿಷಯಗಳನ್ನ ಶಾಸ್ತ್ರ ಹೇಳ್ತಾ ಇದೆ. ಈ 5 ವಿಷಯಗಳು ಸೇರಿ ಒಂದು ವ್ರತ ಆಗತ್ತೆ ನಿಮಗೆ. ಪುರುಷೋತ್ತಮ ಮಾಸದ ವ್ರತ. ಈ ತರ ನಾವು ಭಕ್ತಿಯನ್ನ ಮಾಡ್ಕೊಂಡು ಹೋದಾಗ ನಾವು ಬಹಳ ಸುಲಭವಾಗಿ ಅನನ್ಯ ಭಕ್ತಿಯ ಹಂತವನ್ನ ತಲುಪಿಬಿಡ್ತೀವಿ. ಜಾಸ್ತಿ ಕಷ್ಟ ಇಲ್ಲದೆ ನಾವು ಹಂತಕ್ಕೆ ಬಂದ್ಬಿಡ್ತೀವಿ. ಆ ಹಂತಕ್ಕೆ ಬಂದಾಗ ಕೃಷ್ಣ ನಿಮ್ಮ ಜೀವನವನ್ನ ನಡೆಸ್ತಾನೆ. ನೀವು ನಡೆಸೋ ತಲೆನೋವು ನಿಮಗೆ ಬೇಡ. ಓಕೆನಾ? ಮಾಡ್ತೀರಾ? ಸಂತೋಷ. ಏನಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಪ್ರಶ್ನೆ ಕೇಳಿ. ಏನಿಲ್ಲ ಮಾತಾಜಿ, ಯಾರಿಗೂ ಏನು ಪ್ರಶ್ನೆ ಇಲ್ವಾ? ಓಕೆ. ಕೃಷ್ಣನ ಮೇಲೆ ನಂಬೋದು ಬಹಳ ಸುಲಭ. ಅವನು ಯಾವತ್ತೂ ಮೋಸ ಮಾಡಲ್ಲ, ಅವನು ಯಾವತ್ತೂ ಸುಳ್ಳು ಹೇಳಲ್ಲ, ಅವನು ಯಾವತ್ತೂ ಕೈ ಬಿಡಲ್ಲ. ನಮ್ಮ ಥರ ಅಲ್ಲ ಅವನು. ಸೊ ನಂಬೋದಕ್ಕೆ ಯೋಚನೆ ಮಾಡಿಬಿಡಿ. ನೀವು ನಮ್ಮ ತಕ್ಷಣ ನಾಳೆ ಫಲ ಕೊಡ್ತಾನ? ಇಲ್ಲ. ಸೂಕ್ತವಾಗಿರೋ ಸಮಯದಲ್ಲಿ ಸೂಕ್ತವಾದ ಫಲವನ್ನು ಕೊಡ್ತಾನೆ, ಅವನಿಗೆ ಗೊತ್ತು. ಅದಕ್ಕೆ ನಂಬಿಕೆ ಬೇಕು. ನಮ್ಮ ಕೃಷ್ಣ ಪ್ರತಿದಿನ ನಾನು ಮಾಡಿದೆ ನಾಳೆ ಫಲ ಸಿಕ್ಬಿಡ್ತಾನೆ, ನಾಳೆ ಮಾಡಿದೆ ಫಲ ಸಿಕ್ಬಿಡ್ತಾನೆ ಅಂದರೆ ಎಲ್ಲರಿಗೂ ನಂಬಿಕೆ ಬಂದ್ಬಿಡುತ್ತೆ. ಕೃಷ್ಣ ಹೇಳ್ತಾನೆ, ಶಾಸ್ತ್ರದಲ್ಲಿ ಹೇಳಿದ್ದೀನಪ್ಪ, ನಂಬಿಕೆ ಇದೆಯಾ ಶಾಸ್ತ್ರದಲ್ಲಿ? ಇದ್ರೆ ನಂಬ್ಕೊಳ್ಳಿ, ಕಾಯಿರಿ. ಏನು ಮಾಡಬೇಕು ಮಾಡ್ತಾನೆ ಕೃಷ್ಣ. ಜಾಸ್ತಿ ಯೋಚನೆ ಮಾಡಬೇಕು. ಜೀವನ ಇರೋದು, ಮನುಷ್ಯ ಜೀವನ ಇರೋದು ಭಗವಂತನ ಭಕ್ತಿಯನ್ನು ಬೆಳೆಸ್ಕೊಳ್ಳೋಕ್ಕೆ. ಅದರ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಭೌತಿಕ ಜೀವನವನ್ನು ಅವನು ನಡೆಸ್ತಾನೆ. ಓಕೆ. ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತರು ಕಿ ಜಯ. ಹರೇ ಕೃಷ್ಣ.